Hi aspirants, welcome to Sri Gurukula Academy. My name is Hema Bindu, your polity faculty. ಸೊ ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಇವತ್ತಿನ ಕ್ಲಾಸಲ್ಲಿ ಬೇರೆ ಚಾಪ್ಟರ್ ಪ್ರಿಯಾಂಬಲ್ನ ಡಿಸ್ಕಸ್ ಮಾಡ್ತೀವಿ. ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಸೇಲಿಯಂಟ್ ಫೀಚರ್ ಆಫ್ ಕಾನ್ಸ್ಟಿಟ್ಯೂಷನ್ನ ಮುಗಿಸ್ಕೊಂಡಿದ್ವಿ. ಇವತ್ತು ಹೊಸ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ, ದಟ್ ಇಸ್ ಪ್ರಿಯಾಂಬಲ್. ಆ್ಯಂಡ್ ಆಲ್ಸೋ ಈ ಕ್ಲಾಸಲ್ಲಿ ಪ್ರಿಯಾಂಬಲ್ ಅನ್ನೋದು ಚಾಪ್ಟರು ಕಂಪ್ಲೀಟಾಗಿ ಫಿನಿಶ್ ಆಗುತ್ತೆ, ಒಂದೇ ಕ್ಲಾಸ್ ಸಾಕು. ಯಾಕಂದರೆ ನಮಗೆ ಈ ಚಾಪ್ಟರಿಂದ ಕಡಿಮೆ ಕ್ವೆಶನ್ಸ್ ಬಂದಿದೆ. ಎಲ್ಲ ಎಕ್ಸಾಂಪಲ್ಸಲ್ಲಿ ನೋಡಿದ್ರೆ ಕಡಿಮೆ ಕ್ವೆಶನ್ಸ್ ಆ್ಯಂಡ್ ಮೋರ್ ರಿಪೀಟೆಡ್ ಕ್ವೆಶನ್ಸ್ ಬಂದಿರೋದ್ರಿಂದ ಒಂದು ಸೆಷನಲ್ಲಿ ಇದು ಮುಗಿಯುತ್ತೆ. ಓಕೆ, ವಿಲ್ ಬಿಗಿನ್ ವಿತ್ ದ ಸೆಷನ್. ಸೊ ಸೆಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನಾನು ಕೊಟ್ಟಿದ್ದೀನಿ ಯಾವ್ಯಾವ ಎಕ್ಸಾಮ್ಸಿಂದ ಯಾವ್ಯಾವ ಕ್ವೆಶನ್ಸ್ ಅಂದರೆ ಎಲ್ಲಿವರೆಗೂ ಇರುತ್ತೆ. ಯು ಪಿ ಎಸ್ ಸಿ ಅಂದರೆ 1 to 3 ಕ್ವೆಶನ್ಸ್ ಯು ಪಿ ಎಸ್ ಸಿಯಿಂದ. ಸೊ ಈ ಥರ ನೀವು ನೋಡಿಕೊಂಡು ಯಾವ್ಯಾವ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಆ ಕ್ವೆಶನ್ಸ್ ಆರ್ ಆ ಸ್ಲೈಡ್ಸ್ಗೆ ಹೋಗ್ಬಿಟ್ಟು ನೀವು ಆ ಕ್ವೆಶನ್ಸ್ನ ತೆಗೆದು ರೆಫರ್ ಮಾಡಿ ಓದ್ಕೋಬೋದು. ಓಕೆ, ಸೊ ವಿಲ್ ಬಿಗಿನ್ ವಿತ್ ದ ಫಸ್ಟ್ ಕ್ವೆಶನ್. ಸೊ ಫಸ್ಟ್ ಕ್ವೆಶನ್ ಫಾರ್ ದ ಡೇ ಪ್ರಿಯಾಂಬಲ್ ಅಲ್ಲಿ ಫಸ್ಟ್ ಕ್ವೆಶನ್, ದ ಪ್ರಿಯಾಂಬಲ್ ಆಫ್ ಅ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೊಟ್ಟು 4 ಆಪ್ಷನ್. ವಿಲ್ ಸ್ಟಡಿ ದ ಆಪ್ಷನ್. ಏನು? ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಡ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್. ಲೀಗಲ್ ಎಫೆಕ್ಟ್ ಇಲ್ಲ ಅಂತ. ಸೆಕೆಂಡು, ನಾಟ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಡ್ ಹ್ಯಾಸ್ ನೋ ಲೀಗಲ್ ಈದರ್ ಅಂತ ಕೊಟ್ಟಿದ್ದಾರೆ. ಥರ್ಡ್ ಆಪ್ಷನ್, ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಡ್ ಹ್ಯಾಸ್ ದ ಸೇಮ್ ಲೀಗಲ್ ಎಫೆಕ್ಟ್ ಆಸ್ ಎನಿ ಅದರ್ ಪಾರ್ಟ್. ಫೋರ್ತ್, ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಬಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್ ಇಂಡಿಪೆಂಡೆಂಟ್ ಆಫ್ ಅದರ್ ಪಾರ್ಟ್ಸ್. ಸೊ ನಮ್ಗಿಲ್ಲಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರ್ಬೋದು. ಪ್ರಿಯಾಂಬಲ್ ಈ ಥರ ಕೊಟ್ಟಿದ್ದಾರೆ 4 ಆಪ್ಷನ್ಸು, ಲೀಗಲ್ ಎಫೆಕ್ಟ್ ಇದೆಯಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಒಂದು. ಸೆಕೆಂಡಲ್ಲಿ ಪಾರ್ಟ್, ಇದು ಪಾರ್ಟ್ ಕಾನ್ಸ್ಟಿಟ್ಯೂಷನ್ ಪಾರ್ಟಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಪಾರ್ಟ್ ಯಾವುದು ನೋಡ್ಕೊಳ್ಳೋದಾದ್ರೆ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್, ನಾಟ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್, ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್, ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. 3 ಆಪ್ಷನ್ಸಲ್ಲಿ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್, ಒಂದೇ ಒಂದು ಆಪ್ಷನಲ್ಲಿ ನಾಟ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ಈಗ ನಾವು ಪಾಲಿಟಿ ಓದಿದ್ರೆ ನಮಗೆ ಅಟ್ಲೀಸ್ಟ್ ಸರ್ಫೇಸ್ ಮೇಲೆ ಪಾಲಿಟಿ ಓದಿದ್ರೆ ನಮಗೆ ಪ್ರಿಯಾಂಬಲ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಗೊತ್ತು. ಜನರಲ್ ಆಗಿರೋ ಫ್ರೆಶರ್ಗೂ ಕೂಡ ಪ್ರಿಯಾಂಬಲ್ ಪಾರ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಫಸ್ಟ್ ಪಾರ್ಟ್ ಆಗಲ್ಲ, ಅದಾದ್ಮೇಲೆ ಪಾರ್ಟ್ ಆಗುತ್ತೆ, ಅದಾದ್ಮೇಲೆ ಇಂಟಿಗ್ರಲ್ ಪಾರ್ಟ್ ಸರ್ಟೆನ್ ಜಡ್ಜ್ಮೆಂಟ್ಸ್ ಅಲ್ಲಿ ಈ ತರ ಹೇಳ್ತಾರೆ. ಓಕೆ, ಸೊ ಆ ಬೇಸಿಸ್ ನೋಡಿದ್ರೆ ಈ ಬಿ ನ ಕ್ಯಾನ್ಸಲ್ ಮಾಡ್ಬೋದು ಅಲ್ವಾ. ಆ ಬೇಸಿಸ್ ಮೇಲೆ ನೋಡಿದ್ರೆ ಈ ಬಿ ನ ಕ್ಯಾನ್ಸಲ್ ಆಗುತ್ತೆ. ಓಕೆ, ನಮಗೆ ಉಳಿದಿರೋ ಆಪ್ಷನ್ಸ್ 3. ಈಗ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್, ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್, ಪಾರ್ಟ್ ಇದನ್ನ ತೆಗ್ಬಿಡಿ ನಾವು ಇಲ್ಲಿವರೆಗೂ ಆದ್ಮೇಲೆ. ಈಗ ಬಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್, ಹ್ಯಾಸ್ ಅ ಸೇಮ್ ಲೀಗಲ್ ಎಫೆಕ್ಟ್, ಹ್ಯಾಸ್ ನೋ ಲೀಗಲ್ ಎಫೆಕ್ಟ್. ಲೀಗಲ್ ಎಫೆಕ್ಟ್ ಇಲ್ಲ. ಸಿ ಪ್ರಿಯಾಂಬಲ್ ಏನು? ಪ್ರಿಯಾಂಬಲ್ ಆಕ್ಚುಲಿ ಏನು? ಪ್ರಿಯಾಂಬಲ್ ಅನ್ನೋದು ಇಂಟ್ರೊಡಕ್ಷನ್ ಪೇಜ್, ಕರೆಕ್ಟಾ? ಪ್ರಿಯಾಂಬಲ್ನ ಇಂಟ್ರೊಡಕ್ಷನ್ ಪೇಜ್ನ ತಗೊಂಡು ಹೋಗ್ಬಿಟ್ಟು ನನಗೆ ಈ ಇಂಟ್ರೊಡಕ್ಷನ್ ಪೇಜಿಂದ ಈ ವರ್ಡ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಅಲ್ವಾ. ಎಕನಾಮಿಕ್ ಜಸ್ಟಿಸು, ಸೋಷಿಯಲ್ ಜಸ್ಟಿಸ್, ಪೊಲಿಟಿಕಲ್ ಜಸ್ಟಿಸ್, ಸೆಕ್ಯುಲರಿಸಮ್, ಸೋಷಿಯಲ್, ಸಾವ್ರಿನ್ ಅಂತ ಈ ವರ್ಡ್ಸ್ನ ಇಟ್ಕೊಂಡು ಹೋಗಿ ಯಾರಾದರೂ ಇಲ್ಲಿವರೆಗೂ ಸುಪ್ರೀಂ ಕೋರ್ಟ್ಗೆ ಹೋಗಿ ನನಗೆ ಇದನ್ನ ಮೆನ್ಷನ್ ಮಾಡಿದಾರಲ್ಲ ಪ್ರಿಯಾಂಬಲಲ್ಲಿ, ನನಗೆ ಜಸ್ಟಿಸ್ ಬೇಕೇ ಬೇಕು ಅಂತ ಹೇಳೋಕ್ಕಾಗತ್ತಾ? ಆಗಿಲ್ಲ. ಈ ನಮಗೆ ಗೊತ್ತಾಗಿರೋದು ಆ ಥರ ಆಗಿದ್ದಿದ್ರೆ ಏನಾದರೂ ಕೇಸಸ್ ನಾವು ಇಲ್ಲಿವರೆಗೂ ಓದಿರೋದ್ರಲ್ಲಿ ಗೊತ್ತಾಗ್ತಿತ್ತು. ಸೊ ಆ ಥರದ್ದು ಯಾವುದು ಆಗಿಲ್ಲ. ಆದರೆ ಫಂಡಮೆಂಟಲ್ ರೈಟ್ಸ್ ಮುಖಾಂತರ ಹೋಗಿದ್ದಾರೆ. ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನನ್ನ ಪ್ರಾಣಕ್ಕೆ ಧಕ್ಕೆ ಆಗ್ತಾ ಇದೆ ಅಂದರೆ ಲೈಕ್ ಏನೋ ಒಂದು ರೈಟ್ ಟು ಲೈಫ್ ಅನ್ನೋದ್ರ ಮೇಲೆ ಹೋಗಿರ್ತಾರೆ, ಅಥವಾ ಏನೋ ಒಂದು ಏನು ಹೇಳ್ತಾರೆ, ರಿಲಿಜಿಯನ್ ಮೇಲೆ ನನಗೆ ಮೋಸ ಆಗಿದೆ ಅಥವಾ ನಂಗೆ ಜಸ್ಟಿಸ್ ಸಿಕ್ಕಿಲ್ಲ ಅನ್ನೋದ್ರ ಮೇಲೆ ನಾವು ನೋಡಿರ್ತೀವಿ ಅಂಥ ಕೇಸಸ್ ಎಲ್ಲನೂ ಅಲ್ವಾ. ಫಂಡಮೆಂಟಲ್ ರೈಟ್ಸ್, DPSP ಇಂಥದ್ರ ಮೇಲೆ ಹೋಗಿರ್ತಾರೆ. ಆದರೆ ಪ್ರಿಯಾಂಬಲ್ ಇಟ್ಕೊಂಡು ಕೋರ್ಟ್ಗೆ ಯಾರು ಇವತ್ತರೆಗೂ ಹೋಗಿಲ್ಲ, ಆಯ್ತಾ. ಅದ್ರ ಬೇಸಿಸ್ ಮೇಲೆ ನೋಡಿದ್ರೆ ಲೀಗಲ್ ಎಫೆಕ್ಟ್ ಅದಕ್ಕೆ ಇದೆಯಾ ಇಲ್ವಾ? ಲೀಗಲ್ ಎಫೆಕ್ಟ್ ಇಲ್ಲ ಅದಕ್ಕೆ. ಓಕೆ, ನೋ ಲೀಗಲ್ ಎಫೆಕ್ಟ್, ನೋ ಲೀಗಲ್ ಎಫೆಕ್ಟ್, ಇವೆರಡು ಆಪ್ಷನ್. ಇಲ್ಲಿ ಇದು ಹ್ಯಾಸ್ ಸೇಮ್ ಲೀಗಲ್ ಎಫೆಕ್ಟ್ನ ಕ್ರಾಸ್ ಔಟ್ ಮಾಡ್ಬೋದು ನಾವು, ಕರೆಕ್ಟಾ? ಹ್ಯಾಸ್ ಸೇಮ್ ಲೀಗಲ್ ಎಫೆಕ್ಟ್, ಸಿನ ನಾವು ಕ್ರಾಸ್ ಔಟ್ ಮಾಡ್ಬೋದು. ಉಳಿದಿರೋ ಆಪ್ಷನ್ ಯಾವುದು? ಎ ಮತ್ತೆ ಡಿ ಇದೆ. ಡೋಂಟ್ ಯು ಥಿಂಕ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಬಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್, ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಬಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್ ಪ್ಲಸ್ ಇಂಡಿಪೆಂಡೆಂಟ್ ಆಫ್ ಅದರ್ ಪಾರ್ಟ್ಸ್. ನಮ್ಗೆ ಇವಾಗೇನು, ನಮಗೆ ಈ ಇಂಡಿಪೆಂಡೆಂಟ್ ಆಫ್ ಅದರ್ ಪಾರ್ಟ್ಸ್ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದೊಂದು ಹ್ಯಾಸ್ ನೋ ಲೀಗಲ್ ಎಫೆಕ್ಟ್. ಇದನ್ನ ಆಪ್ಷನ್ ಕರೆಕ್ಟ್ ಮಾಡ್ಬಿಡ್ತೀವಿ, ಕರೆಕ್ಟಾ? ಇಷ್ಟಕ್ಕೆ ಸಿ ಈ ಮೀನಿಂಗ್ನ ನೀವು ನೋಡ್ಕೋಬೇಕು. ಇಂಡಿಪೆಂಡೆಂಟ್ ಆಫ್ ಅದರ್ ಪಾರ್ಟ್ಸ್, ಇಂಡಿಪೆಂಡೆಂಟ್ ಆಫ್ ಅದರ್ ಪಾರ್ಟ್ಸ್. ಆ್ಯಕ್ಚುಲಿ
ಇದರಲ್ಲಿ ನೋಡ್ಕೊಳ್ಳೋದಾದ್ರೆ ಆಪ್ಷನ್ ಡಿ ಇಸ್ ಎ ಕರೆಕ್ಟ್ ಆಪ್ಷನ್. ನಮಗೆ ನೋಡಿ ಇಲ್ಲಿವರೆಗೂ ನಿಮಗೆ ಯಾವತ್ತೂ ಅಷ್ಟೇ ಆಪ್ಷನ್ ಡಿ ಎ ಮಾತ್ರ ಓದಕ್ಕೆ ಹೋಗ್ಬೇಡಿ, ಆಪ್ಷನ್ ಎನ ಟಿಕ್ ಮಾಡಕ್ಕೆ ಹೋಗ್ಬೇಡಿ ಅಂಟಿಲ್ ಅನ್ಲೆಸ್ ನೀವು ಆಪ್ಷನ್ ಡಿ ವರ್ಗೂ ಓದಿದ್ರೆ ಮಾತ್ರನೇ ನೀವು ಟಿಕ್ ಮಾಡಿ. ಇಲ್ಲ ಅಂದ್ರೆ ಒಂದೇ ಆಪ್ಷನ್ ನೋಡ್ಬಿಟ್ಟು ಇದೇ ಕರೆಕ್ಟ್ ಆಗಿರ್ಬೋದು ಅಂತ ಯಾವತ್ತೂ ಟಿಕ್ ಮಾಡಕ್ ಹೋಗ್ಬೇಡಿ. ಎಲ್ಲ ಇದು ನಿಮ್ಗೆ ಕಾನ್ಫಿಡೆಂಟ್ ಆಗಿ ಗೊತ್ತಿರುತ್ತೆ ಆಪ್ಷನ್ ಕರೆಕ್ಟ್ ಅಂತ ಹೇಳ್ಬಿಟ್ಟು ಸ್ಟಿಲ್ 4 ಆಪ್ಷನ್ ನೀಟಾಗಿ ಓದ್ಕೊಳ್ಳಿ, ಓಕೆನಾ. ಸೊ ಇದರಲ್ಲಿ ನೋಡ್ಕೊಳ್ಳೋದಾದ್ರೆ ಡಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಇವಾಗ ಇದ್ರ ಮೀನಿಂಗ್ ನೋಡೋಣ. ಇಲ್ಲೇನು ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ನಮಗೆ ಗೊತ್ತು, ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಇದೆ ಅಂತ ಹೇಳ್ಬಿಟ್ಟು, ಬಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್ ಅಂತಾನೂ ಗೊತ್ತು. ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳಿದ್ದಾರೆ, ಪ್ರಿಯಾಂಬಲ್ ಅನ್ನೋದು ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ, ಅದನ್ನ ಇಟ್ಕೊಂಡು ನಾವೇನ್ ಮಾಡಬೇಕು, ಅದನ್ನ ಇಟ್ಕೊಂಡು ನಾವು ಸುಪ್ರೀಂ ಕೋರ್ಟ್ಗೆ ಹೋಗಕ್ಕಾಗಲ್ಲ, ಜಸ್ಟಿಸ್ ಕೊಡಿ ಅಂತ ಹೇಳಿದ್ದಾರೆ, ನಮ್ಗದು ಗೊತ್ತು. ಇಲ್ಲಿ ಇಂಡಿಪೆಂಡೆಂಟ್ಲಿ ಆಫ್ ಅದರ್ ಪಾರ್ಟ್ಸ್ ಅಂದ್ರೆ ಇದು ಪವರ್ ಇದೆ. ನಮ್ಗೇನ್ ಕೊಟ್ಟಿದ್ದಾರೆ, ಇದರಿಂದ ನಮ್ಮ ಕಾನ್ಸ್ಟಿಟ್ಯೂಷನ್ ನ ಬರ್ದಿದ್ದಾರೆ, ಸೋರ್ಸ್ ಇದರಿಂದನೇ ರೆಫರ್ ಮಾಡಿ ಇಟ್ಟಿರೋದು. ಆದ್ರೆ ಇದಕ್ಕೆ ನಮ್ಗೆ ಜಸ್ಟಿಸ್ ಕೊಡೋ ಪವರ್ ಇಲ್ಲ, ಆಯ್ತಾ. ಇಂಡಿಪೆಂಡೆಂಟ್ಲಿ ಆಫ್ ಅದರ್ ಪಾರ್ಟ್ಸ್ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್, ಇದರಿಂದ ನಾವು ಫಂಡಮೆಂಟಲ್ ರೈಟ್ಸು DPSP ಇದರಿಂದ ಸೋರ್ಸ್ ತಗೊಂಡಿದ್ದಾರೆ. ಬಟ್ ಇದೇ ಸೋರ್ಸ್ ಅಂದ್ರೆ ಇದನ್ನ ತಗೊಂಡೋಗ್ಬಿಟ್ಟು ನಾವು ಜಸ್ಟಿಸ್ ಕೊಡಿ ಅಂತ ಹೇಳಕ್ಕಾಗಲ್ಲ, ಆಯ್ತಾ. ಇದು ಜಸ್ಟ್ ಸೋರ್ಸ್. ಹಂಗ್ ನೋಡೋದಾದ್ರೆ ಇಂಡಿಪೆಂಡೆಂಟ್ಲಿ ಆಫ್ ಅದರ್ ಪಾರ್ಟ್ಸ್, ಇಂಡಿಪೆಂಡೆಂಟ್ ಆಗಿ ಇಲ್ಲ ಇದು, ಓಕೆ. ಇಟ್ಸ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಡ್ ಫಂಡಮೆಂಟಲ್ ರೈಟ್ಸು DPSP ಮತ್ತೆ FD ಎಲ್ಲ ಫಂಡಮೆಂಟಲ್ ಡ್ಯೂಟೀಸ್ ಎಲ್ಲ ನೋಡ್ತೀವಲ್ವಾ, ಅದಕ್ಕೆ ಸೋರ್ಸ್ ಇದಾದ್ರೆ ಇದು ಇಂಡಿಪೆಂಡೆಂಟ್ ಆಗಿ ಹೋಗಲ್ಲ, ಇದು ಇಂಡಿಪೆಂಡೆಂಟ್ ಆಗಿ ತಗೊಂಡೋಗಿ ನಾವು ಲೀಗಲ್ ಜಸ್ಟಿಸ್ ಕೊಡಿ ಅಂತ ನಾವು ಹೇಳಕ್ಕಾಗಲ್ಲ. ಸೊ ಅದನ್ನ ನೋಡೋದಾದ್ರೆ ಇಂಡಿಪೆಂಡೆಂಟ್ಲಿ ಆಫ್ ಅದರ್ ಪಾರ್ಟ್ಸ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್ ಇಂಡಿಪೆಂಡೆಂಟ್ಲಿ ಆಫ್ ಅದರ್ ಪಾರ್ಟ್ಸ್ ಅಂತ ಇರುತ್ತೆ. ನಮ್ಗೆ ಎಷ್ಟು ಒಂದು ವರ್ಡ್ ಅಲ್ಲಿ ನಮ್ಗೆ ಎಷ್ಟು ಡಿಫ್ರೆನ್ಸ್ ಇದಾವೆ ನೋಡಿ, ಅಂದ್ರೆ ನೋ ಲೀಗಲ್ ಎಫೆಕ್ಟ್ಗೂ ಮತ್ತೆ ಇದಕ್ಕೂ ಕನ್ಫ್ಯೂಷನ್ ಆಗುತ್ತೆ. ಸೊ ನೀವು ಮೀನಿಂಗ್ ಎಲ್ಲಾನು ವರ್ಡ್ ಬೈ ವರ್ಡ್ ಮೀನಿಂಗ್ ಗೊತ್ತಿದ್ರೆ ಮಾತ್ರನೇ ನಮ್ಗೆ ಆಪ್ಷನ್ಸ್ ನ ಕರೆಕ್ಟ್ ಆಗಿ ಮಾಡಕ್ಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದರಲ್ಲಿ ನೀವು ನೋಡ್ಕೊಳ್ಳೋದಾದ್ರೆ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಯಾವ ಜಡ್ಜ್ಮೆಂಟ್ ಅಲ್ಲಿ ಹೇಳಿದ್ರು ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ನೋ ಲೀಗಲ್ ಎಫೆಕ್ಟ್ ಅನ್ನೋದು ಯಾವ ಜಡ್ಜ್ಮೆಂಟ್ ಅಲ್ಲಿ ಹೇಳಿದ್ರು ಅಂತ, ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಅಲ್ಲಿ ಅಮೆಂಡ್ಮೆಂಟ್ಸ್ ಏನಾಗಿತ್ತು ಅಂತ ಫರ್ದರ್ ಮೋರ್ ಅದರಲ್ಲಿ ಸ್ಟಡಿ ಮಾಡ್ಕೋಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಕ್ವೆಶನ್ ಅರ್ಥ ಆಯ್ತಾ? ಇಂಡಿಪೆಂಡೆಂಟ್ ಆಫ್ ಅದರ್ ಪಾರ್ಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್ ಇಂಡಿಪೆಂಡೆಂಟ್ ಆಫ್ ಅದರ್ ಪಾರ್ಟ್ಸ್ ಅಂತ ಅರ್ಥ ಆಯ್ತಾ? ಇದರಲ್ಲಿ ಇಷ್ಟು ವರ್ಡ್ ಬಂದ್ರೆ ಮಾತ್ರ ಟಿಕ್ ಮಾಡ್ಬಿಡ್ಬೇಡಿ, ಇದನ್ನು ನೋಡ್ಕೊಂಡು ಟಿಕ್ ಮಾಡ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. Economic justice as one of the objective of Indian Constitution has been provided. Economic justice ಅನ್ನೋದು ಒನ್ ಆಫ್ ದ ಆಬ್ಜೆಕ್ಟಿವ್ ಅಲ್ವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಎಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ ಕ್ವಶನ್. ಆಪ್ಷನ್ ನೋಡೋದಾದ್ರೆ ಪ್ರಿಯಾಂಬಲ್ ಅಂಡ್ ಫಂಡಮೆಂಟಲ್ ರೈಟ್ಸ್, ಆಯ್ತಾ. ಪ್ರಿಯಾಂಬಲ್ ಅಂಡ್ DPSP, ಫಂಡಮೆಂಟಲ್ ರೈಟ್ಸ್ ಅಂಡ್ DPSP, ನನ್ ಆಫ್ ದ ಅಬೋ. DPSP ಮತ್ತೆ ಪ್ರಿಯಾಂಬಲ್ ಅಂಡ್ DPSP ನಾ? ಕರೆಕ್ಟ್, ವೆರಿ ಗುಡ್. ಪ್ರಿಯಾಂಬಲ್ ಅಲ್ಲಿ ಕೊಟ್ಟಿದ್ದಾರೆ ಎಕನಾಮಿಕ್, ಸೋಷಿಯಲ್, ಪೊಲಿಟಿಕಲ್ ಅಂತ, ಕರೆಕ್ಟಾ? ಈ ತರ ಕೊಟ್ಟಿದಾರ ಎಕನಾಮಿಕ್, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಅಂತ ಹೇಳ್ಬಿಟ್ಟು. DPSP ಅಷ್ಟೇ ಕೊಟ್ಟಿದಾರ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಹೇಳ್ಬಿಟ್ಟು, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಪ್ಲಸ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಒಬ್ಬರ ಹತ್ರನೇ ಇರಬಾರ್ದು ಅಂತಾನು ಹೇಳಿದ್ದಾರೆ ಅಲ್ವಾ. DPSP ಅದು ಪ್ರಮೋಟ್ ಮಾಡುತ್ತೆ. ಸೊ ಎಕನಾಮಿಕ್ ಜಸ್ಟಿಸ್ ಅನ್ನೋದು ಯಾವ್ದ್ರಿಂದ ಅಂತ ಹೇಳಿದ್ರೆ ಪ್ರಿಯಾಂಬಲ್ ಮತ್ತೆ DPSP ಇಂದ ಬರುತ್ತೆ. ನಮ್ಗೆ ಯೂಶಲ್ ಆಗಿ ಏನಾಗುತ್ತೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಫಂಡಮೆಂಟಲ್ ರೈಟ್ಸ್ ಅಲ್ಲೂ ಎಕನಾಮಿಕ್ಸ್ ಇರುತ್ತಲ್ವಾ, ಎಕನಾಮಿಕ್ದು ಪ್ರಾವಿಷನ್ಸ್ ಆರ್ಟಿಕಲ್ಸ್ ನಮ್ಗೆ ಕೊಟ್ಟಿರ್ತಾರೆ, ಆಯ್ತಾ. ನಾವೇನ್ ಅನ್ಕೊಂತೀವಿ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಕೊಟ್ಟಿರ್ತಾರೆ, DPSP ಅಲ್ಲಿ ಕೊಟ್ಟಿರ್ತಾರೆ. ಯಾಕಂದ್ರೆ ನಾವು ಅದನ್ನ ಜಾಸ್ತಿ ಓದಿ ನಮ್ಗೆ ಈ ಆಪ್ಷನ್ ಕನ್ಫ್ಯೂಸ್ ಆಗುತ್ತೆ. ಬಟ್ ಈ ವರ್ಡ್ ಸ್ಪೆಸಿಫಿಕ್ ಆಗಿ ಪ್ರಿಯಾಂಬಲ್ ಅಲ್ಲಿ ಮೆನ್ಷನ್ ಆಗಿದೆ, ಆಯ್ತಾ. ಎಕನಾಮಿಕ್ ಜಸ್ಟಿಸ್, ಎಕನಾಮಿಕ್ ಸೋಷಿಯಲ್ ಅಂತ ಟು ಸೆಕ್ಯೂರ್ ಫಾರ್ ಆಲ್ ಅಂತ ಈ ವರ್ಡ್ ನ ಪ್ರಿಯಾಂಬಲ್ ಅಲ್ಲಿ ಕೊಟ್ಟಿರ್ತಾರೆ. ಅಂಡ್ DPSP ನಲ್ಲೂ ಕೊಟ್ಟಿದ್ದಾರೆ. ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಯು ಡೋಂಟ್ ಹ್ಯಾವ್ ಸ್ಪೆಸಿಫಿಕ್ ಆರ್ಟಿಕಲ್, ಅರ್ಥ ಆಯ್ತಾ. ಎಕನಾಮಿಕ್ ಜಸ್ಟಿಸ್ ಪ್ರಮೋಟ್ ಮಾಡಕ್ಕೆ ಆರ್ಟಿಕಲ್ ನಮಗೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇಲ್ಲ. ಸೊ
DPSP ಮತ್ತು ಪ್ರಿಯಾಂಬಲಲ್ಲಿ ಕರೆಕ್ಟ್ ಆಗಿರುತ್ತೆ. ಅರ್ಥ ಆಯ್ತಾ? ಅದಕ್ಕೋಸ್ಕರನೇ ನಾವು ಆರ್ಟಿಕಲ್ಸ್ ಫಂಡಮೆಂಟಲ್ ರೈಟ್ಸಲ್ಲಿ DPSPಯಲ್ಲಿ ಆರ್ಟಿಕಲ್ಸ್ನ ಕೇರ್ಫುಲ್ಲಾಗಿ ಓದ್ಕೋಬೇಕು. ಇದು ಕನ್ಫ್ಯೂಷನ್ಸ್ ಆಗೋ ಚಾನ್ಸಸ್ ತುಂಬ ಇದೆ ಅಲ್ವಾ ನಮಗೆ ಇದು ಅಂತ. ಈ ಆಪ್ಷನ್ ಆ್ಯಕ್ಚುಲಿ ಎಲಿಮಿನೇಟ್ ಮಾಡ್ಬೋದು. ನಾನು ಎಷ್ಟೊಂದು ಕ್ಲಾಸಲ್ಲಿ ಹೇಳಿದ್ದೀನಲ್ಲ, ನೀದರ್ ಒನ್ ಅಂದರೆ ಯಾವಾಗಲೂ ಅದನ್ನೇ ಕಾನ್ಫಿಡೆಂಟಾಗಿ ಇಟ್ಕೊಳ್ಳೋಕೆ ಹೋಗ್ಬಿಡಿ. ನೀದರ್ ಒನ್ ನನ್ ಆಫ್ ದ ಅಬೋವ್ ನಮಗೆ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಚಾನ್ಸ್ ಇರಲ್ಲ ಅದು ಕರೆಕ್ಟ್ ಆಗೋಕ್ಕೆ. ಸೊ ಇದನ್ನು ನಾವು ಎಲಿಮಿನೇಟ್ ಮಾಡ್ಬೋದು. ಸೊ ಇದರಲ್ಲಿ ನೋಡೋದಾದರೆ ಫಂಡಮೆಂಟಲ್ ಪ್ರಿಯಾಂಬಲ್ ಇದು ಕನ್ಫ್ಯೂಸಿಂಗ್ ಆಗುತ್ತೆ. ಫಂಡಮೆಂಟಲ್ ರೈಟ್ಸೂ ನಮಗೆ ಕನ್ಫ್ಯೂಸಿಂಗ್ ಆಗುತ್ತೆ. ರೈಟ್ಸ್ ಅಂದರೆ ನಮಗೆಲ್ಲ ರೈಟ್ಸ್ ಕೊಟ್ಟಿದ್ದಾರೆ. ಪೊಲಿಟಿಕಲ್ ವೋಟ್ ಮಾಡೋಕ್ಕೆ ಕೊಟ್ಟಿರ್ತಾರೆ, ಸೋಷಲ್ ನಮಗೆ ಫ್ರೀಡಮ್ ಕೊಟ್ಟಿರ್ತಾರೆ, ಈಕ್ವಾಲಿಟಿ ಕೊಟ್ಟಿದ್ದಾರೆ ಎಲ್ಲ ಅಂತ ಹೇಳ್ಬಿಟ್ಟು ಫಂಡಮೆಂಟಲ್ ರೈಟ್ಸ್ ಅಂತ ನಾವು ಟಿಕ್ ಮಾಡ್ತೀವಿ. ನೋ, ಇಟ್ಸ್ DPSP. ಅರ್ಥ ಆಯ್ತಾ? ಆರ್ಟಿಕಲ್ಸ್ ನೋಡ್ಕೋಬೇಕು. ಓಕೆ, ಕ್ಲಿಯರ್ ವಿತ್ ದಿಸ್ ಕ್ವೆಶನ್? ಓಕೆ, ನೆಕ್ಸ್ಟ್ ಕ್ವೆಶನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಿಸ್ಕ್ರೈಬ್ಸ್ ಇಂಡಿಯಾ ಆಸ್ ಸೆಕ್ಯುಲರ್ ಸ್ಟೇಟ್? ಯಾವ ಆಪ್ಷನ್ ಕೆಳಗಿನಲ್ಲಿ ಪ್ರಿಯಾಂಬಲ್? ಇದು ಪ್ರಿಯಾಂಬಲ್ ಚಾಪ್ಟರ್ ಅಲ್ವಾ, ಅದಕ್ಕೆ ಎಲ್ಲಿ ಪ್ರಿಯಾಂಬಲ್ ಬರುತ್ತೆ ಅಲ್ಲೆಲ್ಲಾನು ಪ್ರಿಯಾಂಬಲ್ ಆಪ್ಷನ್ ಕರೆಕ್ಟ್. ಅದಕ್ಕೆ ಎಸ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಿಸ್ಕ್ರೈಬ್ಸ್ ಇಂಡಿಯಾ ಆಸ್ ಅ ಸೆಕ್ಯುಲರ್ ಸ್ಟೇಟ್? ಇವಾಗ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನಮಗೆ 25 to 28 ಆರ್ಟಿಕಲ್ಸ್ ಇದೆ ಅಲ್ವಾ, ಫ್ರೀಡಮ್ ಆಫ್ ರಿಲಿಜನ್ ಅಂತ ಪ್ರಮೋಟ್ ಮಾಡುತ್ತೆ. ನೆಕ್ಸ್ಟ್ ಪ್ರಿಯಾಂಬಲ್ 9th ಶೆಡ್ಯೂಲ್ ಡೈರೆಕ್ಟಿವ್ ಪ್ರಿನ್ಸಿಪಲ್. ಓಕೆ, ಈಗ ಇದರಲ್ಲಿ ನೋಡಿಕೊಳ್ಳೋದಾದ್ರೆ 9th ಶೆಡ್ಯೂಲ್ ಆಂಟಿ ಡಿಫೆನ್ಸಾ, ಲ್ಯಾಂಡ್ ರಿಫಾರ್ಮ್. ಓಕೆ, ಅದು ಯಾವ ಅಮೆಂಡ್ಮೆಂಟ್ ಅಲ್ಲಿ? ಫಸ್ಟ್ ಅಮೆಂಡ್ಮೆಂಟ್ ಅದು ಆಗಿತ್ತು. ಫಸ್ಟ್ ಅಮೆಂಡ್ಮೆಂಟ್ 1951 ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡ್ತಾರೆ. ಸೊ ಅದು ನಮ್ಗೆ ಎಷ್ಟೊಂದು ಗೊತ್ತಿರುತ್ತೆ. ಫಸ್ಟ್ ಅಮೆಂಡ್ಮೆಂಟ್ ಅಲ್ಲಿ ಏನ್ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಗೊತ್ತಿರುತ್ತಲ್ವಾ. ಸೊ ಈ ಆಪ್ಷನ್ ಕ್ಯಾನ್ಸಲ್ ಮಾಡ್ಬೋದಾ? ಓಕೆ, ನಾವು ಸೆಕ್ಯುಲರ್ ಸ್ಟೇಟ್ ಅನ್ನೋದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಲ್ಲಿ ನಾವು ನೋಡಿಲ್ಲ. DPSP ಅಲ್ಲಿ ಸೆಕ್ಯುಲರ್ ಸ್ಟೇಟ್ ಅನ್ನೋದನ್ನ ನಾವು ಎಕ್ಸ್ಪ್ಲಿಸಿಟ್ ಆಗಿ ಮೆನ್ಷನ್ ಮಾಡಿರಲ್ಲ. ಆಯ್ತಾ? ಅದನ್ನ ನೋಡೋದಾದ್ರೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಮಾಡಿದ್ದಾರೆ. ಇದ್ರಲ್ಲಿ ಕನ್ಫ್ಯೂಸ್ ಆಗ್ಬೋದು, ಫಂಡಮೆಂಟಲ್ ರೈಟ್ಸ್ ಪ್ರಿಯಾಂಬಲ್ ಅಂತ. ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನಮಗೆ ಫ್ರೀಡಮ್ ಟು ಪ್ರಾಕ್ಟೀಸ್ ರಿಲಿಜನ್, ಪ್ರೊಪೋಗೇಟ್ ರಿಲಿಜನ್, ಇನ್ನೊಬ್ಬರಿಗೆ ನಾವು ಸ್ಪ್ರೆಡ್ ಮಾಡ್ಬೋದು ರಿಲಿಜನ್ ಅಂತ ಕೊಟ್ಟಿದ್ದಾರೆ. ಆಯ್ತಾ? ಅಂದ್ರೆ ಫೋರ್ಸ್ ಮಾಡಂಗಿಲ್ಲ, ನೀವು ಪ್ರಮೋಟ್ ಮಾಡ್ಬೋದು, ನಿಮ್ಮ ರಿಲಿಜನ್ಸ್ನ ನೀವು ಹೇಳ್ಕೋಬಹುದು ಅಂತ ಕೊಟ್ಟಿದ್ದಾರೆ ಆರ್ಟಿಕಲ್ಸ್ ಅಲ್ಲಿ. ಬಟ್ ನಮಗೆ ಕನ್ಫ್ಯೂಸಿಂಗ್ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇರ್ಬೋದು, ಸೆಕ್ಯುಲರ್ ಅಂತ ಅಲ್ಲ. ಸೆಕ್ಯುಲರ್ ವರ್ಡ್ ಡಿಸ್ಕ್ರೈಬ್ ಅಂತಾನೆ ಕೊಟ್ಟಿದ್ದಾರೆ. ಡಿಸ್ಕ್ರೈಬ್ ಇಂಡಿಯಾ ಆಸ್, ಈ ಸೇಮ್ ವರ್ಡ್ ನ ಪ್ರಿಯಾಂಬಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೇಮ್ ಟು ಸೇಮ್ ವರ್ಡ್. ಡಿಸ್ಕ್ರೈಬ್ಸ್ ಇಂಡಿಯಾ ಆಸ್ ಎ ಸೆಕ್ಯುಲರ್, ಸೋಷಲಿಸ್ಟ್ ಮತ್ತೆ ಸಾವ್ರಿನ್. ಡಿಸ್ಕ್ರೈಬ್ಸ್ ಇಂಡಿಯಾ ಅಂತಾನೆ ಕೊಟ್ಟಿದ್ದಾರೆ. ಸೊ ಈ ವರ್ಡ್ ನೋಡಿದ್ರ, ಇದು ಗೊತ್ತಿತ್ತಾ ಪ್ರಿಯಾಂಬಲ್ ಅಲ್ಲಿ ಇತ್ತು ಅಂತ? ಡಿಸ್ಕ್ರೈಬ್ ಇಂಡಿಯಾ ಆಸ್ ಅಂತ ನಾವು ಎಷ್ಟು ಕೀನಾಗಿ ಓದ್ಬೇಕು ನೋಡಿ. ಅದೇ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ನೋಡೋದಾದ್ರೆ ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಕರೆಕ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವೆಶನ್. ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟೀಸ್ ಈಕ್ವಾಲಿಟೀಸ್ ಇನ್ ಟರ್ಮ್ಸ್ ಆಫ್ ವಾಟ್? ಪ್ರಿಯಾಂಬಲ್ ಕ್ವೆಶನ್ ಏನು ಅಂದ್ರೆ, ಪ್ರಿಯಾಂಬಲ್ ಅನ್ನೋದು ಈಕ್ವಾಲಿಟಿ ಪ್ರಮೋಟ್ ಮಾಡುತ್ತೆ, ಅಂದ್ರೆ ಗ್ಯಾರಂಟಿ ಮಾಡುತ್ತೆ ಈಕ್ವಾಲಿಟಿ. ಯಾವ್ದ್ರಲ್ಲಿ ಗ್ಯಾರಂಟಿ ಕೊಡುತ್ತೆ ಈಕ್ವಾಲಿಟಿ ಅಂತ? ಆಪ್ಷನ್ಸ್ ನೋಡೋದಾದ್ರೆ ವೆಲ್ತ್ ಅಂಡ್ ಇನ್ಕಮ್ ಗ್ಯಾರಂಟಿ ಕೊಟ್ಬಿಡುತ್ತೆ ಈಕ್ವಾಲಿಟಿ, ಎಲ್ಲರಿಗೂ ಸೇಮ್ ವೆಲ್ತ್ ಸೇಮ್ ಇನ್ಕಮ್ ಅಂತ. ಆಯ್ತಾ? ನೆಕ್ಸ್ಟ್ ಸ್ಟೇಟಸ್ ಅಂಡ್ ಆಪರ್ಚುನಿಟಿ, ರೈಟ್ಸ್ ಅಂಡ್ ಲಿಬರ್ಟಿ, ಎಲ್ಲರಿಗೂ ಸೇಮ್ ರೈಟ್ಸ್ ಕೊಡ್ತೀವಿ ನಾವು, ಸೇಮ್ ಲಿಬರ್ಟಿ ಕೊಡ್ತೀವಿ ನಾವು ಅಂತ ಗ್ಯಾರಂಟಿ ಮಾಡುತ್ತೆ ಅಂತ ಆಪ್ಷನ್ ಹೇಳ್ತಾ ಇರೋದು. ಆಯ್ತಾ? ಫೇತ್ ಅಂಡ್ ವರ್ಷಿಪ್. ಆಪ್ಷನ್ ಬಿ, ಸ್ಟೇಟಸ್ ಅಂಡ್ ಆಪರ್ಚುನಿಟಿ ಕರೆಕ್ಟಾ? ಓಕೆ, ನಾವು ಇವಾಗ ನೋಡ್ಕೊಳ್ಳೋದಾದ್ರೆ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟಿ ಮಾಡುತ್ತಾ ವೆಲ್ತ್ ಮತ್ತೆ ಇನ್ಕಮ್? ನಿಮ್ಗೆ ಸೇಮ್ ವೆಲ್ತ್ ಕೊಡ್ತೀವಿ ನಾವು, ಸೇಮ್ ಟು ಸೇಮ್ ಮನೆ, ಸೇಮ್ ಟು ಸೇಮ್ ಇನ್ಕಮ್ ಎಲ್ಲಾನು ಇಲ್ಲ ಅಲ್ವಾ? ಅದು ಯಾಕೆ ಇರಲ್ಲ ಅಂತ ಹೇಳಿದ್ರೆ, ಇದು ವೆಲ್ತ್ ಅಂಡ್ ಇನ್ಕಮ್ ಅನ್ನೋದು ರಿಸೋರ್ಸ್ ಡೆವಲಪ್ಮೆಂಟ್, ರಿಸೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ರಿಸೋರ್ಸು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ಒಬ್ರಿಗೆ ಇನ್ಈಕ್ವಲ್ ಇರುತ್ತೆ. ಎಲ್ಲರಿಗೂ ರಿಸೋರ್ಸೇ ಕಡಿಮೆ ಆಗಿರೋದ್ರಿಂದ ಎಲ್ಲರಿಗೂ ಸೇಮ್ ಟು ಸೇಮ್ ಕೊಡೋಕ್ಕಾಗಲ್ಲ. ಸೊ ವೆಲ್ತ್ ಅಂಡ್ ಇನ್ಕಮ್ ನಾವು ಗ್ಯಾರಂಟಿ ಮಾಡೋಕ್ಕಾಗಲ್ಲ. ಓಕೆ, ಇದು ಕಮ್ಯುನಿಸ್ಟ್ ಫಿಲಾಸಫಿ. ಆಯ್ತಾ? ಕಮ್ಯುನಿಸ್ಟ್ ಫಿಲಾಸಫಿ ಕೆಳಗಡೆ ಬರುತ್ತೆ ವೆಲ್ತ್ ಅಂಡ್ ಇನ್ಕಮ್. ಆಯ್ತಾ? ಸೊ ನೆಕ್ಸ್ಟ್ ನೋಡೋದಾದ್ರೆ ಸ್ಟೇಟಸ್ ಅಂಡ್ ಆಪರ್ಚುನಿಟಿ. ಸ್ಟೇಟಸ್ ಏನು? ಸ್ಟೇಟಸ್ ಇವಾಗ ಸ್ಟೇಟಸ್ ಅಂದ್ರೆ ಎಕನಾಮಿಕ್ ಸ್ಟೇಟಸ್, ಸೋಷಿಯಲ್ ಸ್ಟೇಟಸ್, ಪೊಲಿಟಿಕಲ್ ಸ್ಟೇಟಸ್. ಎಲ್ಲರಿಗೂ ಸೇಮ್ ರೈಟ್ಸ್ ಇದೆಯಾ? ಎಲ್ಲರಿಗೂ 18 ಆದ್ಮೇಲೆ ಪೊಲಿಟಿಕಲ್ ರೈಟ್ಸ್ ಎಲ್ಲರಿಗೂ 18 ಆದ್ಮೇಲೆ ಸೇಮ್ ಇದೆಯಾ? ಎಲ್ಲರಿಗೂ ವೋಟ್ ಇರುತ್ತಾ?
ಓಟ್ ಎಲ್ಲರಿಗೂ. ವಿಮೆನ್ ನೀವು ಇಲ್ಲ ಅಂತ ಹೇಳ್ಬಿಟ್ಟು, ಮೆನ್ ನೀವು ಬೇರೆ ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಂತ ನಾವು ಡಿಸ್ಕ್ರಿಮಿನೇಟ್ ಮಾಡಲ್ಲ ಅಲ್ಲ. ಸೇಮ್ ಪೊಲಿಟಿಕಲ್ ರೈಟ್ಸ್ ಇರುತ್ತೆ, ಸ್ಟೇಟಸ್ ಸೇಮ್ ಕೊಡ್ತಾರೆ. ಆ್ಯಂಡ್ ಆಪರ್ಚುನಿಟಿನೂ ಅಷ್ಟೇ ಸೇಮ್, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತಾನು ಕೊಡ್ತಾರೆ. ಅದಾದ್ಮೇಲೆ ಯಾರು ಕೂಡ ಆಪರ್ಚುನಿಟಿನ, ಅಂದ್ರೆ ನೀವು ಈ ಕ್ಯಾಸ್ಟ್ ಬಿಲಾಂಗ್ ಆಗ್ತೀರಾ, ಈ ಜೆಂಡರ್ ಬಿಲಾಂಗ್ ಆಗ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಡಿಸ್ಕ್ರಿಮಿನೇಟ್ ಮಾಡ್ತಾರ? ಇಲ್ಲ ಅಲ್ಲ, ಸೇಮ್ ಆಪರ್ಚುನಿಟಿ ಕೊಡ್ತಾರೆ ಅಲ್ವಾ. ಆಪರ್ಚುನಿಟಿ ನೀವು ಯಾವೇ ಕ್ಯಾಸ್ಟ್ ಇಂದ ಬಂದಿದ್ರು ಕೂಡ ನೀವು ಗೌರ್ಮೆಂಟ್ ಎಂಪ್ಲಾಯಿ ಆಗ್ಬೋದು ಅಲ್ವಾ. ಯಾವ ರಿಲಿಜನ್ ಇಂದ ಬಂದಿದ್ರು ಕೂಡ ನೀವು ಗೌರ್ಮೆಂಟ್ ಎಂಪ್ಲಾಯಿ ಆಗ್ಬೋದು. ಗೌರ್ಮೆಂಟ್ ಕಾಲೇಜಸ್ ಯೂನಿವರ್ಸಿಟಿಯಲ್ಲೂ ಕೂಡ ನಿಮಗೆ ಸೀಟ್ಸ್ ಅವೈಲೇಬಲ್ ಇರುತ್ತೆ. ಅದು ಆಪರ್ಚುನಿಟಿ ಗ್ಯಾರಂಟಿ ಮಾಡ್ತಾರ? ಆಬ್ವಿಯಸ್ಲಿ ಗ್ಯಾರಂಟಿ ಮಾಡ್ತಾರೆ ಅಲ್ವಾ. ಸೊ ಗೌರ್ಮೆಂಟ್ ಅವರು ಡಿಸ್ಕ್ರಿಮಿನೇಷನ್ ಮಾಡಲ್ಲ. ಓಕೆ, ಇದ್ರನ್ನ ಆರ್ಟಿಕಲ್ಸ್ ನೀವು ನೋಡ್ಕೊಳ್ಬೇಕಾಗುತ್ತೆ. ಯಾವ್ಯಾವ ಆರ್ಟಿಕಲ್ಸ್ ನೋಡ್ಕೋಬೇಕು? ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಯಾವ ಆರ್ಟಿಕಲ್ ಕೆಳಗಡೆ ಬರುತ್ತೆ? ಆರ್ಟಿಕಲ್ 17 ಕೆಳಗಡೆ ಬರುತ್ತೆ. ಆಯ್ತಾ. ಡಿಸ್ಕ್ರಿಮಿನೇಷನ್ ನಾವು ಮಾಡಲ್ಲ, ಆರ್ಟಿಕಲ್ 15 ನೋ ಡಿಸ್ಕ್ರಿಮಿನೇಷನ್. ಅರ್ಥ ಆಯ್ತಾ. ಈ ಆರ್ಟಿಕಲ್ಸ್ ಸ್ಟೇಟಸ್ ಮತ್ತು ಆಪರ್ಚುನಿಟೀಸ್ ಅಂತ ಅಂದಮೇಲೆ ಆರ್ಟಿಕಲ್ಸ್ ರಿಲೇಟೆಡ್ ಕೂಡ ಓದ್ಕೋಬೇಕು. ಯಾವ ಆರ್ಟಿಕಲ್ಸ್ ಕೆಳಗಡೆ ನಮಗೆ ಸ್ಟೇಟಸ್, ಈಕ್ವಲ್ ಸ್ಟೇಟಸ್ ಮತ್ತೆ ಈಕ್ವಲ್ ಆಪರ್ಚುನಿಟಿ ಯಾವ ಆರ್ಟಿಕಲ್ಸ್ ಕೆಳಗಡೆ ಕೊಡ್ತಾರೆ ಅಂತ. ಓಕೆ, ನೆಕ್ಸ್ಟ್ ರೈಟ್ಸ್ ಅಂಡ್ ಲಿಬರ್ಟಿ. ಲಿಬರ್ಟಿ ಎಲ್ಲ ಸೇಮಾ? ಎಲ್ಲರಿಗೂ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ? ನೋ, ಲಿಬರ್ಟಿ ಸೇಮ್ ಇಲ್ಲ, ಅಬ್ಸಲ್ಯೂಟ್ ಇಲ್ಲ. ಒಂದೇ ಒಂದು ಫಂಡಮೆಂಟಲ್ ರೈಟ್ಸ್ ನಿಮಗೆ ಅಬ್ಸಲ್ಯೂಟ್ ಆಗಿ ಕಾನ್ಸ್ಟಿಟ್ಯೂಷನ್ ಯಾವ್ದಾದ್ರು ಕೊಡುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ರೈಟ್ ಅನ್ಟಚಬಿಲಿಟಿ. ಆರ್ಟಿಕಲ್ 17 ಅಬ್ಸಲ್ಯೂಟ್ ಪವರ್ ಅದು. ಇನ್ನೆಲ್ಲ ಫಂಡಮೆಂಟಲ್ ರೈಟ್ಸ್ಗೂ ನಿಮಗೆ ರಿಸ್ಟ್ರಿಕ್ಷನ್ಸ್ ಇದೆ. ಇವಾಗ ನೀವು ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳಿದ್ರೆ ನಿಮಗೆ ಫುಲ್ ಪವರ್ ಕೊಡ್ತಾರಾ? ಇಲ್ಲ, ಅದರಲ್ಲೂ ರಿಸ್ಟ್ರಿಕ್ಷನ್ ಇದೆ ಅಲ್ವಾ. ನೀವೇನ ಪ್ರೊಟೆಸ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ದಾರಿಯಲ್ಲಿ ನೀವು ಪ್ರೊಟೆಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಇಡೀ ರೋಡೇ ತಗೊಳಂಗಿಲ್ಲ. ಆಯ್ತಾ, ಅದೆಲ್ಲ ರಿಸ್ಟ್ರಿಕ್ಷನ್. ಓಕೆ, ಸೊ ಒಂದೇ ಒಂದು ಫಂಡಮೆಂಟಲ್ ರೈಟ್ಸ್ ನಿಮಗೆ ಅಬ್ಸಲ್ಯೂಟ್ ಆಗಿ ಕೊಡೋದು ಯಾವುದು ಅಂದ್ರೆ ಆರ್ಟಿಕಲ್ 17, ರೈಟ್ ಟು ಅನ್ಟಚಬಿಲಿಟಿ ಅನ್ನೋದು. ಆಯ್ತಾ, ಅದೊಂದೇ ಅಬ್ಸಲ್ಯೂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಫೇತ್ ಅಂಡ್ ವರ್ಷಿಪ್ ಕೂಡ ಅಷ್ಟೇ. ಫೇತ್ ಅಂಡ್ ವರ್ಷಿಪ್ ಕೂಡ ಇದಲ್ಲೂ ನಮಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಫೋರ್ಸ್ಫುಲ್ ಆಗಿ ಯಾರನ್ನೂ ಕನ್ವರ್ಟ್ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ವರ್ಷಿಪ್ ಅಂದಿದ ತಕ್ಷಣ ನಿಮಗೆ ಸೌಂಡ್ ಜೋರಾಗಿ ಇಟ್ಬಿಟ್ಟು ಎಲ್ಲರಿಗೂ ಡಿಸ್ಟರ್ಬ್ ಮಾಡಬೇಕು ಅಂತ ಅಲ್ಲ. ರಿಲಿಜಿಯಸ್ ಟೈಮ್ಸಲ್ಲಿ, ರಿಲಿಜಿಯಸ್ ಫೆಸ್ಟಿವಲ್ಸ್ ಟೈಮಲ್ಲಿ ನಿಮಗೆ ಸೌಂಡ್ ಜಾಸ್ತಿ ಕೊಟ್ಬಿಟ್ಟು ನಿಮ್ಮದೇ ಪ್ರಮೋಟ್ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ. ಆಯಿತಾ. ನಮಗೆ ಫೇತ್ ಆ್ಯಂಡ್ ವರ್ಷಿಪಲ್ಲೂ ಅಷ್ಟೇ. ಸುಬ್ರಹ್ಮಣ್ಯ ಟೆಂಪಲ್ ಇದೆ ಅಲ್ವಾ, ನಮಗೆ ವಿಮೆನ್ನು ಕೂಡ ಅಲೌ ಇರಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕೇಸ್ನ ಶಬರಿಮಲೈ, ಓಕೆ ಸಾರಿ, ಶಬರಿಮಲೈ ಟೆಂಪಲಲ್ಲೂ ಅಷ್ಟೇ ನಮಗೆ ವಿಮೆನ್ ಅಲೌ ಇರಬೇಕು ಅಂತ ಹೇಳ್ತಿದ್ದಾರೆ. ಆಯಿತಾ. ಸೊ ಇದೇನು ನಮಗೆ ಫುಲ್ಲು ಕೊಡಲ್ಲ, ನಮಗೆ ರೈಟ್ಸ್ ಅನ್ನೋದು ಫುಲ್ ಟು ಫುಲ್ ಕೊಡಲ್ಲ. ಸೊ ಆಪ್ಷನ್ ವುಡ್ ಬಿ ಸ್ಟೇಟಸ್ ಆ್ಯಂಡ್ ಆಪರ್ಚುನಿಟಿ. ಅರ್ಥ ಆಯ್ತಾ. ಓಕೆ, ನೆಕ್ಸ್ಟ್ ಐಡಿಯಲ್ಸ್ ಆಫ್ ಲಿಬರ್ಟಿ, ಈಕ್ವಾಲಿಟಿ, ಫೆಟರ್ನಿಟಿ ಎನ್ಸ್ಟ್ರೈನ್ಡ್ ಇನ್ ದ ಪ್ರಿಯಾಂಬಲ್ ಎಲ್ಲಿಂದ ಬಾರೋ ಮಾಡಿದ್ದು? ಪ್ರಿಯಾಂಬಲ್ ಅಲ್ಲಿ ಇನ್ನೊಂದು ಅಷ್ಟೇ ಮೋಸ್ಟ್ ಇಂಪಾರ್ಟೆಂಟ್ ಆ ವರ್ಡ್ಸ್ನ. ಎಸ್, ಫ್ರೆಂಚ್. ಓಕೆ, ನೆಕ್ಸ್ಟ್ ಕೇಳ್ತೀನಿ, ಫ್ರೆಂಚ್ ಅಂದಮೇಲೆ ರಷ್ಯಾದಿಂದ ಏನೇನು ತಗೊಂಡು ಬಂದ್ವಿ ಅಂತ. ಓಕೆ, ಜಸ್ಟಿಸ್, ಈಕ್ವಾಲಿಟಿ, ಫಂಡಮೆಂಟಲ್ ಡ್ಯೂಟೀಸ್. ಓಕೆ, ಇದು ಅಮೆರಿಕನ್ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್, ಸಿಟಿಸನ್ಶಿಪ್. ಪ್ರಿಯಾಂಬಲ್ ಅಲ್ಲಿ ಫಸ್ಟ್ ಏನ್ ವರ್ಡ್ ಸ್ಟಾರ್ಟ್ ಆಗುತ್ತೆ? ವಿ ದ ಪೀಪಲ್. ವಿ ದ ಪೀಪಲ್ ಅಂತ ಸ್ಟಾರ್ಟ್ ಆಗುತ್ತಲ್ವಾ, ಅದನ್ನ ನಾವು ಇಲ್ಲಿಂದ ತಗೊಂಡ್ ಬಂದಿರ್ತೀವಿ. ವಿ ದ ಪೀಪಲ್ ಫಸ್ಟ್ ವರ್ಡ್ ಅಲ್ಲಿ ಸ್ಟಾರ್ಟ್ ಆಗುತ್ತಲ್ಲ, ಅದನ್ನ ನಾವೆಲ್ಲಿ ಅಮೆರಿಕನ್ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಇಂದ ನಾವು ತಗೊಂಡ್ ಬಂದಿರ್ತೀವಿ. ಆಯ್ತಾ. ಅಂಡ್ UN ಚಾರ್ಟರ್ ಇದು ತುಂಬಾ ರೀಸೆಂಟ್ ಆಗಿ ಇವೆಲ್ಲ ಬಂದಾದ್ಮೇಲೆ ಇದು ಬಂತು. ಸೊ ಇದರಲ್ಲಿ ನಮ್ಗೆ ಅಷ್ಟೊಂದು ಏನು ಇಂಪಾರ್ಟೆಂಟ್ ಇಲ್ಲ, ಮತ್ತು ನಾವೇನು ತಗೊಂಡೂ ಇಲ್ಲ ಇದರಲ್ಲಿಂದ. UN ಚಾರ್ಟರ್ ಇಂದ ಎಲ್ಲ ಇದರಲ್ಲಿ ಇರೋದು ಇದರಲ್ಲೂ ಇದೆ. ಓಕೆ, ಸೊ ಯು ಹ್ಯಾವ್ ಟು ಸ್ಟ್ರೆಸ್ ಯಾವ್ದ್ರಿಂದ ಏನು ತಗೊಂಡ್ ಬಂದ್ವಿ ಅಂತ. ಲಿಬರ್ಟಿ, ಈಕ್ವಾಲಿಟಿ, ಫೆಟರ್ನಿಟಿ ಅನ್ನೋದು ನಾವು ಫ್ರೆಂಚ್ ರೆವಲ್ಯೂಷನ್ ಇಂದ ತಗೊಂಡ್ ಬಂದಿರ್ತೀವಿ. ರಷ್ಯನ್ ರೆವಲ್ಯೂಷನ್ ಇಂದ ನಾವು ಈಕ್ವಾಲಿಟಿ, ಜಸ್ಟಿಸ್ ಅದನ್ನ ತಗೊಂಡ್ ಬಂದಿರ್ತೀವಿ. ಅಂಡ್ ಅಮೆರಿಕನ್ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಇದರಲ್ಲಿ ಇನ್ನೊಂದು ಅಷ್ಟೇ, ಫಂಡಮೆಂಟಲ್ ಡ್ಯೂಟೀಸ್ ಕೂಡ ರಷ್ಯನ್ ಇಂದ ತಗೊಂಡ್ ಬಂದಿರ್ತೀವಿ. ಫಂಡಮೆಂಟಲ್ ಡ್ಯೂಟೀಸ್, FD.
ಫಂಡಮೆಂಟಲ್ ಡ್ಯೂಟೀಸ್. ಅದಾದ್ಮೇಲೆ ಅಮೆರಿಕನ್ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್, ವಿ ದ ಪೀಪಲ್ ಆಫ್ ಇಂಡಿಯಾ, ಅದನ್ನ ತಗೊಂಡ್ ಬರ್ತೀವಿ. ಅರ್ಥ ಆಯ್ತಾ? ಇದನ್ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವೆಶನ್ ಕೇಳ್ತಾರೆ, ಪ್ರಿಯಾಂಬಲ್ ಅಲ್ಲಿ ಫಸ್ಟ್ ವರ್ಡ್ ನಾವ್ ಎಲ್ಲಿಂದ ತಗೊಂಡ್ ಬಂದ್ವಿ ಅಂತ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ಟೆಕ್ಸ್ಟ್ ಆಫ್ ಪ್ರಿಯಾಂಬಲ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏಮ್ಸ್ ಟು ಸೆಕ್ಯೂರ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋ ಟೆಕ್ಸ್ಟ್ ಏನು, ಗೋಲ್ ಏನು ಅಂದ್ರೆ ಏಮ್ ಟು ಸೆಕ್ಯೂರ್ ಏನ್ ಮಾಡುತ್ತೆ ಅಂತ. ಆಪ್ಷನ್ಸ್ ನೋಡೋಣ. ಫಂಡಮೆಂಟಲ್ ರೈಟ್ಸ್ ಟು ಆಲ್ ಇಂಡಿವಿಜುವಲ್, ಫಂಡಮೆಂಟಲ್ ಡ್ಯೂಟೀಸ್ ಟು ಸಿಟಿಸನ್ ಆಫ್ ಇಂಡಿಯಾ, dignity of individual and unity and integrity of nation, security of service to government servants. ಅದೇ ಪ್ರಿಯಾಂಬಲ್ ಅಲ್ಲಿ ಇದೆ ಅಲ್ವಾ ಇದು, ಯೂನಿಟಿ ಅಂಡ್ ಇಂಟಿಗ್ರಿಟಿ, ಅದಕ್ಕೆ ಕರೆಕ್ಟ್. ಅದಕ್ಕೆ ಪ್ರಿಯಾಂಬಲ್ ಅಲ್ಲಿ ಏನಿದೆ, ಇವತ್ತು ಪ್ರಿಯಾಂಬಲ್ ಚಾಪ್ಟರ್, ನಮ್ಗೆಲ್ಲ ಪ್ರಿಯಾಂಬಲ್ ಬಗ್ಗೆ ಗೊತ್ತು. ಸೊ ಆಪ್ಷನ್ಸ್ ಅಲ್ಲೂ ಅಷ್ಟೇ, ಏನ್ ಬರುತ್ತೆ ಅದು ಕರೆಕ್ಟ್. ಅದರಿಂದ ಏನ್ ಬರುತ್ತೆ ಅದು ಕರೆಕ್ಟ್. ಸಿ, ಫಂಡಮೆಂಟಲ್ ರೈಟ್ಸ್ ಟು ಆಲ್ ಸಿಟಿಸನ್, ಆಲ್ ಇಂಡಿವಿಜುವಲ್, ಆಲ್ ಇಂಡಿವಿಜುವಲ್ ನಮ್ಮಲ್ಲಿ ಫಂಡಮೆಂಟಲ್ ರೈಟ್ಸ್ ಎಲ್ಲರಿಗೂ ಎಲ್ಲ ಥರ ಕೊಟ್ಬಿಡಲ್ಲ. ಓಕೆ, ರಿಸ್ಟ್ರಿಕ್ಷನ್ಸ್ ಇದೆ ಅದರಲ್ಲೂ ಕೂಡ. ಫ್ರೀಡಮ್ ಆಫ್ ಮೂವ್ಮೆಂಟು ಕೆಲವ್ರಿಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಆಯ್ತಾ. ಕ್ರಿಮಿನಲ್ಸ್ ಹೆಂಗಂದ್ರೆ ಹಂಗೆ ಓಡಾಡ್ಬೋದಾ? ಇಲ್ಲ, ರಿಸ್ಟ್ರಿಕ್ಷನ್ಸ್ ಇದೆ ತಾನೆ ಅವ್ರಿಗೂ ಕೂಡ. ಸೊ ನಮ್ಮಲ್ಲಿ ಫಂಡಮೆಂಟಲ್ ರೈಟ್ಸ್ ಎಲ್ಲರಿಗೂ ಇಂಡಿವಿಜುವಲ್ಸ್ಗೆ ಕೊಡಲ್ಲ. ಅದು ಪ್ರಿಯಾಂಬಲ್ ಪ್ರಾಮಿಸ್ ಮಾಡಿಲ್ಲ. ಪ್ರಾಮಿಸ್ ನಾವು ಎಲ್ಲೂ ನಿಮಗೆ ಫಂಡಮೆಂಟಲ್ ರೈಟ್ಸ್ ಎಲ್ಲರಿಗೂ ಎಲ್ಲ ಈಕ್ವಲ್ ಆಗಿ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿಲ್ಲ. ಸೆಕೆಂಡ್ ಆಪ್ಷನ್, ಫಂಡಮೆಂಟಲ್ ಡ್ಯೂಟೀಸ್ ಟು ಸಿಟಿಸನ್ ಆಫ್ ಇಂಡಿಯಾ, ಅದು ಫಂಡಮೆಂಟಲ್ ಡ್ಯೂಟೀಸ್ ಬಂದೇ ಇಲ್ಲ. ಫಸ್ಟ್ ಆಫ್ ಆಲ್ ಪ್ರಿಯಾಂಬಲ್ ಆಗಿದ್ದಾಗ ಫಂಡಮೆಂಟಲ್ ಡ್ಯೂಟೀಸ್ ಬಂದಿತ್ತಾ? ಫಂಡಮೆಂಟಲ್ ಡ್ಯೂಟೀಸ್ ಬಂದಿದ್ದೇ 42nd ಅಮೆಂಡ್ಮೆಂಟ್ ಅಲ್ಲಿ ಬಂದಿದ್ದು, 1976 ಅಲ್ಲಿ ಅಲ್ವಾ. ಸೊ ಫಂಡಮೆಂಟಲ್ ಡ್ಯೂಟೀಸ್ ಅವಾಗ ಬಂದಿದ್ದು. ಸೊ ಇದಕ್ಕೆ ಯು ಕ್ಯಾನ್ ಈಸಿಲಿ ಸ್ಟ್ರೈಕ್ ದಿಸ್ ಒನ್. ಫಂಡಮೆಂಟಲ್ ಡ್ಯೂಟೀಸ್ ನೋಡಿದ್ರೆ ಈಸಿಯಾಗಿ ಸ್ಟ್ರೈಕ್ ಮಾಡ್ಬೋದು. ಉಳಿದಿದ್ದು ಯಾವುದು? ಸೆಕ್ಯೂರಿಟಿ ಆಫ್ ಸರ್ವಿಸ್ ಟು ಗೌರ್ಮೆಂಟ್ ಸರ್ವೆಂಟ್ಸ್. ಸೆಕ್ಯೂರಿಟಿ, ಜಾಬ್ ಸೆಕ್ಯೂರಿಟಿ. ಪ್ರಿಯಾಂಬಲ್ ಜಾಬ್ ಸೆಕ್ಯೂರಿಟಿ ಪ್ರಾಮಿಸ್ ಮಾಡುತ್ತಾ ಗೌರ್ಮೆಂಟ್ ಸರ್ವೆಂಟ್ಸ್ಗೆ? ಇಲ್ಲ. ಉಳಿದಿರೋ ಆಪ್ಷನ್ ಇದು, ಡಿಗ್ನಿಟಿ ಆಫ್ ಇಂಡಿವಿಜುವಲ್ ಆ್ಯಂಡ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಎ ನೇಷನ್. ಫೆಟರ್ನಿಟಿ, ಇಲ್ಲಿ ಫೆಟರ್ನಿಟಿ ಆ್ಯಂಡ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ನೇಷನ್ ಅಂತ ಬರುತ್ತೆ, ಆಯ್ತಾ. ಪ್ರಿಯಾಂಬಲ್ ಅನ್ನೋದು ಏನು ಪ್ರಾಮಿಸ್ ಮಾಡುತ್ತೆ ಅಂದರೆ ಡಿಗ್ನಿಟಿ ಆಫ್ ಎನ್ ಇಂಡಿವಿಜುವಲ್. ಇಂದಿರಾ ಸಾಹ್ನಿ ಜಡ್ಜ್ಮೆಂಟ್ ಕೇಸಲ್ಲಿ ಹೇಳಿದ್ರು, ನಿಮಗೆ ರೈಟ್ ಟು ಲೈಫ್ ಅಂತ ಹೇಳಿದ್ರೆ ಅನಿಮಲ್ ಥರ ಲೈಫ್ ಅಲ್ಲ, ನಿಮ್ಗೆ ಡಿಗ್ನಿಟಿಯಿಂದ ಬದುಕಬೇಕು, ನೀವು ಅನಿಮಲ್ ಲೈಫ್ ಬದುಕೋ ಥರ ಬದುಕೋದಲ್ಲ ಅಂತ ಇಂದಿರಾ ಸಾಹ್ನಿ ಜಡ್ಜ್ಮೆಂಟ್ಸಲ್ಲಿ ಹೇಳಿದರು, ಆಯಿತಾ. ಅದರಲ್ಲಿ ಡಿಗ್ನಿಟಿ ಟು ಲೈಫ್, ರೈಟ್ ಟು ಲೈಫ್ ಅಂದರೆ ಡಿಗ್ನಿಟಿಯಿಂದ ಬದುಕಬೇಕು, ಹೆಂಗಂದ್ರೆ ಹಂಗೆ ಪ್ರಾಣಿಗಳ ಥರ ಬದುಕೋದಲ್ಲ ಅಂತ ಆ ಜಡ್ಜ್ಮೆಂಟಲ್ಲಿ ಹೇಳಿದರು. ಸೊ ಅದೇನು ಪ್ರಾಮಿಸ್ ಮಾಡುತ್ತೆ ಅಂದರೆ ಡಿಗ್ನಿಟಿ ಆಫ್ ಇಂಡಿವಿಜುವಲ್ನ ಪ್ರಾಮಿಸ್ ಮಾಡುತ್ತೆ, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ನೇಷನ್. ಇವಾಗ ನಮ್ಮ ಕರ್ನಾಟಕ ಸ್ಟೇಟ್ ನಾವು ಇಂಡಿಯಾಗೆ ಜಾಯ್ನ್ ಆಗಲ್ಲ, ನಾವು ಇಂಡಿಯಾದಿಂದ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತೀವ? ನೋ ಚಾನ್ಸ್ ಅಲ್ವಾ. ನಮ್ಮಲ್ಲಿ ಒಂದು ವರ್ಡ್ ಇದೆ, ಇಂಡಿಸ್ಟ್ರಕ್ಟಬಲ್ ಯೂನಿಯನ್ ವಿತ್ ಡಿಸ್ಟ್ರಕ್ಟಬಲ್ ಸ್ಟೇಟ್ ಅಂತ. ಅಂದರೆ ಸ್ಟೇಟ್ಸ್ ಹೊಡಿಬೋದು, ಯೂನಿಯನ್ನ ಹೊಡಿಯೋಕ್ಕಾಗಲ್ಲ ಅಂತ. ಅದು ಯಾವ ಕೆಳಗಡೆ ಬರುತ್ತೆ ಅಂದರೆ ಇಂಟಿಗ್ರಿಟಿ, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ನೇಷನ್ ಅಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಸೊ ಈ ವರ್ಡ್ಸ್ನ ಕೂಡ ಈ ವರ್ಡ್ಸ್ ಮೀನಿಂಗ್ ಏನು ಅಂತ ನೆನ್ಪಿಟ್ಕೋಬೇಕು. ಯೂನಿಟಿ ಅಂದರೆ ಏನು, ಇಂಟಿಗ್ರಿಟಿ ಆಫ್ ನೇಷನ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಸೊ ದಿಸ್ ವಾಸ್ ಆಲ್ ಅಬೌಟ್ ದಿಸ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್, ಕಾಂಬಿನೇಷನ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಕನಾಮಿಕ್ ಜಸ್ಟಿಸ್ ಇಸ್ ಡೊನೇಟೆಡ್ as what in the philosophical context of the constitution. ಈಗ ಕಾಂಬಿನೇಷನ್ ಅಂದ್ರೆ 1+1, ಇದು ಕಾಂಬಿನೇಷನ್ ಅನ್ಬೋದಾ? ಇಲ್ಲಿ ಸೋಷಿಯಲ್ ಜಸ್ಟಿಸ್ ಇದೆಯಾ? ಸೋಷಿಯಲ್ ಜಸ್ಟಿಸ್ ಪ್ಲಸ್ ಎಕನಾಮಿಕ್ ಜಸ್ಟಿಸ್, ಆಯ್ತಾ. ಇವೆರಡನ್ನ ಏನಂತ ಕರೀತಾರೆ? ಫಿಲಾಸಫಿಕಲ್ ಕಂಟೆಸ್ಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇವೆರಡನ್ನು ಜೋಡಿ ಮಾಡಿದ್ರೆ ಏನಂತ ಕರೀತಾರೆ ಅಂತ ಕ್ವಶನ್ ಕೇಳ್ತಾ ಇರೋದು. ಆಪ್ಷನ್ ನೋಡೋಣ. ಲೀಗಲ್ ಜಸ್ಟಿಸ್, ಆಯ್ತಾ, ಒಂದು. ಸೆಕೆಂಡ್, ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್. ಥರ್ಡ್, ಫ್ರೀಡಮ್ ಜಸ್ಟಿಸ್. ಫೋರ್ತ್, ಡೆಮೊಕ್ರೆಟಿಕ್ ಜಸ್ಟಿಸ್. ಡೆಮೊಕ್ರೆಟಿಕ್, ವೆರಿ ಗುಡ್, ಡೆಮೊಕ್ರೆಟಿಕ್. ಯಾ, ಡೆಮೊಕ್ರೆಟಿಕ್, ಹಿಂಗೆ ಡೆಮೊಕ್ರೆಟಿಕ್ ಜಸ್ಟಿಸ್ ಆಗುತ್ತೆ ಇದು? ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಕರೀತಾರೆ. ಡಿಸ್ಟ್ರಿಬ್ಯೂಟಿವ್ ಅಂದ್ರೆ ಸೋಷಿಯಲ್ ಜಸ್ಟಿಸ್ ಪ್ಲಸ್ ಎಕನಾಮಿಕ್ ನ ಇವೆರಡು ಕಂಟೆಸ್ಟ್ ನ ಸೇರಿ ಡಿಸ್ಟ್ರಿಬ್ಯೂಟಿವ್ ಅಂತ ಕರೀತಾರೆ. ಎರಡನ್ನೂ ಡೆಮೊಕ್ರೆಟಿಕ್ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ನೀವು. ಡೆಮೊಕ್ರೆಟಿಕ್ ಇಸ್
ನೀವು ನಿಮಗೆ ಪವರ್ ಅದು ಸೋಲ್ ಆಗಿ ನಿಮ್ಗೆ ಯೂನಿಕ್ ಆಗಿರೋ ಪವರ್ ಅದು ಡೆಮೊಕ್ರೆಟಿಕ್ ಜಸ್ಟಿಸ್ ಅಂತ. ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅನ್ನೋದು ಗೌರ್ಮೆಂಟ್ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಆ ಜಸ್ಟಿಸ್ನ. ಯಾವ ಮುಖಾಂತರ? ಸೋಷಲ್ ಮತ್ತೆ ಎಕನಾಮಿಕ್. ಸೋಷಲ್ ಅಲ್ಲಿ ನಿಮ್ಮನ್ನ ಡಿಸ್ಕ್ರಿಮಿನೇಟ್ ಮಾಡಲ್ಲ, ಆಪರ್ಚುನಿಟಿ ಕೊಡ್ತೀವಿ ಅಂತ. ಎಕನಾಮಿಕಲಿ ನಿಮಗೆ ಈಕ್ವಲ್ ಪೇ ಫಾರ್, ನಾನು ಆವಾಗಲೇ ಹೇಳ್ದಂಗೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅದು. ಆಮೇಲೆ ಕಾನ್ಸಂಟ್ರೇಷನ್, ಯಾರನ್ನೂ ಕೂಡ ನಾವು ರಿಚ್ ಆಗಿ ಬೆಳೆಯೋಕ್ಕೆ ಬಿಡಲ್ಲ, ಎಲ್ಲಾರ್ದು. ಅದಕ್ಕೆ ಅಲ್ವಾ ಲ್ಯಾಂಡ್ ರಿಫಾರ್ಮ್ ಆಗಿದ್ದು. 9th ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಲ್ಯಾಂಡ್ ರಿಫಾರ್ಮ್ ಆಗಿದ್ದೆ ಈ ರೀಸನ್ಗೆ. ಎಕನಾಮಿಕ್ ಜಸ್ಟಿಸ್ ನಾವು ಪ್ರಾಮಿಸ್ ಮಾಡ್ತೀವಿ, ಪ್ರಿಯಾಂಬಲ್ ಇಂದ ಅದು ಬಂದಿದೆ. ಅದಕ್ಕೋಸ್ಕರ ನಾವು ಎಕನಾಮಿಕ್ ಜಸ್ಟಿಸ್ ಅಂತ ಹೇಳ್ತೀವಿ, ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತೀವಿ. ಈ ಕ್ವೆಶನ್ ಮೋಸ್ಟ್ ಪ್ರಾಬಬ್ಲಿ ನಾನು ಫ್ರೆಶರ್ ಆಗಿದ್ರು ಕೂಡ ತಪ್ಪು ಮಾಡ್ತಿದ್ದೆ, ನಂಗೆ ಗೊತ್ತಾಗ್ತಾ ಇರಲಿಲ್ಲ ಇದು. ಓಕೆ, ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಗೊತ್ತಿರಲಿಲ್ಲ. ನಾನು ಕೂಡ ಡೆಮೊಕ್ರೆಟಿಕ್ ಜಸ್ಟಿಸ್ ಅಂತ ಆಗ್ತಿದ್ದೆ. ಬಿಕಾಸ್ ಡೆಮೊಕ್ರೆಟಿವ್ ಅಂದಿದ ತಕ್ಷಣನೇ ನಮಗೆ ಸೋಷಲು, ಎಕನಾಮಿಕ್, ಪೊಲಿಟಿಕಲ್ ಎಲ್ಲಾನು ಬಂದ್ಬಿಡುತ್ತಲ್ವ. ಸೊ ಇನ್ ಕೇಸ್ ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಹಾಕಿದ್ರು ಅದನ್ನೇ ಟಿಕ್ ಮಾಡಿಬಿಡ್ತಿದ್ದೆ, ಯಾಕಂದ್ರೆ ಅದರಲ್ಲಿ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನೆರಡು ಕಾಂಬಿನೇಷನ್ ಆಫ್ ಸೋಷಿಯಲ್ ಮತ್ತು ಎಕನಾಮಿಕ್ ಜಸ್ಟಿಸ್ನ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಬೇರೆದು ನೋಡ್ಕೊಳ್ಳೋದಾದ್ರೆ ಲೀಗಲ್ ಜಸ್ಟಿಸ್. ಲೀಗಲ್ ಜಸ್ಟಿಸಲ್ಲಿ ಅವ್ರು ನಿಮಗೆ ಇದನ್ನ ಪ್ರಾಮಿಸ್ ಮಾಡಲ್ಲ. ಸೋಷಿಯಲ್ ಜಸ್ಟಿಸ್ ನಿಮ್ಗೆ ಇದರಲ್ಲಿಂದ ಏನಾದರೂ ಪ್ರಾಬ್ಲಮ್ ಬಂದರೆ ಅದಕ್ಕೆ ನಿಮಗೆ ಜಸ್ಟಿಸ್ ಕೊಡ್ತಾರೆ. ಬಟ್ ಅವರು ನಿಮಗೆ ಈ ಥರ ಲ್ಯಾಂಡ್ ರಿಫಾರ್ಮ್ ಮಾಡಿದ್ರಲ್ಲ ಅದನ್ನೆಲ್ಲ ಮಾಡಲ್ಲ, ಅದು ಕೆಲಸ ಗೌರ್ಮೆಂಟ್ದಾಗಿರುತ್ತೆ. ಓಕೆ, ನೆಕ್ಸ್ಟ್ ಫ್ರೀಡಮ್ ಜಸ್ಟಿಸ್. ಫ್ರೀಡಮ್ ಜಸ್ಟಿಸ್ಗೂ ಇದಕ್ಕೂ ಸಂಬಂಧನೇ ಇಲ್ಲ, ಆಯಿತಾ? ಆ್ಯಂಡ್ ಡೆಮೊಕ್ರೆಟಿಕ್ ಜಸ್ಟಿಸ್ ಬೇರೆ ಟರ್ಮ್ ಆಗಿರುತ್ತೆ. ಓಕೆ, ಈ ಟರ್ಮ್ಸ್ದು ಮೀನಿಂಗು ಕೂಡ ನೀವು ಓದ್ಕೋಬೇಕು. ಕ್ವೆಶನ್ನ ಜಸ್ಟ್ ಹಂಗೆ ಆಗೋಯ್ತು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ಬೇಡಿ. ಇದರಲ್ಲೇ ನಮಗೆ ಕನ್ಫ್ಯೂಷನ್ ಕೊಡೋದು. ಅಂದರೆ ನೋಡಿ, ಎಷ್ಟು ನಾವು ಇದನ್ನು ಸೋಷಿಯಲ್, ಎಕನಾಮಿಕ್ ಜಸ್ಟಿಸ್, ಡೆಮೊಕ್ರೆಟಿಕ್ ಅಂತ ಅಂದ್ಕೊಂಡ್ವಿ, ಬಟ್ ಇಟ್ ಈಸ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ನೋಡಿ, ಪ್ರಿಯಾಂಬಲ್ ನಾವು ಓದಿರ್ತೀವಿ, ಬಟ್ ಕ್ವೆಶನ್ ಸಾಲ್ವ್ ಮಾಡಿದಾಗೆ ನಮಗೆ ಗೊತ್ತಾಗೋದು. ಓಕೆ, ಅದ್ರ ಮೀನಿಂಗ್ ಏನು, ಅದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. Which of the following statement about the preamble to the Constitution of India is correct? First option, preamble was amended by the Constitution 44th. The term republic means head of a state is elected official. ಇದರಲ್ಲಿ ಯಾವುದು ಕರೆಕ್ಟು? ಅಲ್ಲ, ಥರ್ಡ್, ಸಾವರಿನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಹ್ಯಾಸ್ ಬೀನ್ ಸಬ್ಸ್ಟಿಟ್ಯೂಟೆಡ್ ಬೈ ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೊಕ್ರಾಟಿಕ್ ರಿಪಬ್ಲಿಕ್. ಎರಡು ಮಾತ್ರ. ಯಾವ್ದು ಎರಡು? 2, 3. ಆಪ್ಷನ್ ಬಿ ಕರೆಕ್ಟಾಗಿ ಹೇಳಿ. ಆಪ್ಷನ್ ಡಿ, ವೆರಿ ಗುಡ್, ಆಪ್ಷನ್ ಡಿ. ಸಿ, ಪ್ರಿಯಾಂಬಲ್ ಅಮೆಂಡ್ಮೆಂಟ್ ಆಗಿದ್ದು ಇದಲ್ಲ. ದಿಸ್ ಇಸ್ ನಾಟ್ 42nd. ಇದು 42nd ಅಮೆಂಡ್ಮೆಂಟ್ 1976 ಅಮೆಂಡ್ಮೆಂಟ್ ಆಗುತ್ತೆ, ಆಯ್ತಾ? ಇದೇ ಒಂದೇ ಒಂದು ಸಲ ಪ್ರಿಯಾಂಬಲ್ ಅಮೆಂಡ್ಮೆಂಟ್ ಆಗಿದ್ದು. ಅದೇ ಯಾವುದು ಅಂತ ಹೇಳಿದ್ರೆ 42nd ಅಮೆಂಡ್ಮೆಂಟ್ 1976 ಅಷ್ಟೇ. ಅದಾದ್ಮೇಲೆ ನಮಗೆ ಅಮೆಂಡ್ಮೆಂಟ್ ಆಗಿರೋದು ಇಲ್ಲ. ಬಟ್ ಇನ್ನೊಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪ್ರಿಯಾಂಬಲ್ ಅಲ್ಲಿ ಒಂದ್ಸಲ ಅಮೆಂಡ್ಮೆಂಟ್ ಆಯ್ತಲ್ಲ, ಅಮೆಂಡ್ಮೆಂಟ್ ಆದ್ಮೇಲೆ ನಮಗೆ 3 ವರ್ಡ್ಸ್ ಇನ್ಕ್ಲೂಡ್ ಆಗುತ್ತೆ. ಯಾವುದು? ಸೆಕ್ಯುಲರ್, ಸೋಷಿಯಲಿಸ್ಟ್, ಇಂಟಿಗ್ರಿಟಿ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಪ್ರಿಯಾಂಬಲ್ ಅಲ್ಲಿ ಲಾಸ್ಟ್ ಅಲ್ಲಿ ನಾವು ಈ ಡೇಟ್ಗೆ ಅಡಾಪ್ಟ್ ಮಾಡ್ಕೊಂಡ್ವಿ ಅಂತ ಕೊಟ್ಟಿದ್ದಾರೆ. ಯಾವ ಡೇಟ್ ಅದು? ನವೆಂಬರ್ 26, 1946 ಅಂತ. ಯಾಕೆ ಆ ಡೇಟ್ ಚೇಂಜ್ ಮಾಡಿಲ್ಲ? ಯಾಕೆ? ಇವಾಗ ಅಮೆಂಡ್ಮೆಂಟ್ ಮಾಡಿದ್ಮೇಲೆ ಡೇಟ್ ಚೇಂಜ್ ಮಾಡ್ಬೇಕಲ್ಲ. ಈ ಡೇಟಿಗೆ ನಾವು 1976ಗೆ ಫಾರ್ಮಲ್ ಆಗಿ ಚೇಂಜಸ್ ಮಾಡಿಬಿಟ್ಟು ಈ ಡೇಟ್ಗೆ ನಾವು ಪ್ರಿಯಾಂಬಲ್ನ ಕರೆಕ್ಟಾಗಿ ತೊಗೊಂಡ್ವಿ ಎಲ್ಲ ಅಂತ. ಬಟ್ ಫಸ್ಟ್ ಡೇಟೇ ಹಾಕಿರ್ತಾರೆ. ಈ ಅಮೆಂಡ್ಮೆಂಟ್ ಆದರೂ ಕೂಡ ನಾವು ಪ್ರಿಯಾಂಬಲ್ನ ಅಡಾಪ್ಟ್ ಮಾಡಿದ್ದೆ January 26, 1946 ಅಂತ ಕೊಟ್ಟಿದ್ದಾರೆ. ಆ ಡೇಟ್ನ ಚೇಂಜ್ ಮಾಡಿಲ್ಲ. ಪ್ರಿಯಾಂಬಲಲ್ಲಿ ನೀವು ಲಾಸ್ಟಲ್ಲಿ ನೋಡಿದ್ರೆ ಆ ಡೇಟ್ ಇರುತ್ತೆ. ವೆರಿ ಗುಡ್. ಒರಿಜಿನಲ್ ಆಗಿ ಪ್ರಿಯಾಂಬಲ್ನ ರೆಡಿ ಆಗಿದ್ದು ಆ ಡೇಟ್ಗೆ. ಆಮೇಲೆ ಪ್ರಿಯಾಂಬಲಲ್ಲಿ ಎಷ್ಟೇ ಅಮೆಂಡ್ಮೆಂಟ್ಸ್ ಆದರೂ ಕೂಡ ಆ ಡೇಟ್ನ ನಾವು ಚೇಂಜ್ ಮಾಡಲ್ಲ. ಬಿಕಾಸ್ ದಟ್ ವಾಸ್ ದ ಫಸ್ಟ್ ಟೈಮ್ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದು. ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಲಿ, ಅಮೆಂಡ್ಮೆಂಟ್ ಆಗಲಿ, ಇನ್ನೊಂದಾಗಲಿ ಡೇಟ್ನ ನಾವು ಚೇಂಜ್ ಮಾಡಲ್ಲ. ಜಸ್ಟ್ ಮಾಡಿಫಿಕೇಶನ್, ಆ್ಯಡು ಡಿಲೀಟ್ ಮಾಡ್ತಿದ್ದೀವಿ ಅಷ್ಟೇ. ಬಟ್ ನಾವು ಹೋಲ್ ಆಫ್ ಪ್ರಿಯಾಂಬಲ್ನೇ ತೆಗಿತಿಲ್ವಲ್ಲ ಅನ್ನೋದಕ್ಕೋಸ್ಕರ ಆ ಡೇಟ್ನ ಚೇಂಜ್ ಮಾಡಿರಲ್ಲ. ಇದೊಂದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಇದರಲ್ಲಿ ನೋಡೋದಾದರೆ ಟರ್ಮ್ ರಿಪಬ್ಲಿಕ್, ನಾನು ಲಾಸ್ಟ್ ಕ್ಲಾಸಲ್ಲಿ
ಹೇಳಿದ್ದೆ ಡೆಫಿನಿಷನ್ ಆಫ್ ರಿಪಬ್ಲಿಕ್ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಆಗಿರುತ್ತೆ ಅಂತ. ರಿಪಬ್ಲಿಕ್ ಅಂದ್ರೆ ನಾವು ಯಾರ ರಾಜ ರಾಣಿ ಕೈ ಕೆಳಗಡೆ ಇಲ್ಲ, ನಮಗೆ ಹೆಡ್ ಆಫ್ ಅ ಸ್ಟೇಟ್ ಯಾರು ಇರ್ತಾರೆ ಅಲ್ವಾ ಅವರು ಎಲೆಕ್ಟೆಡ್ ಆಗಿ ಇರ್ತಾರೆ. ದಟ್ ಈಸ್ ಅ ಮೀನಿಂಗ್ ಆಫ್ ರಿಪಬ್ಲಿಕ್. ಆಯ್ತಾ, ನೆಕ್ಸ್ಟ್ ಇದು ಈ 3 ಹೋಗಿ ಈ 5 ಆಡವರ್ ಆಗುತ್ತೆ. ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡ್ ಟು ಪ್ರಿಯಾಂಬಲ್ ಇಸ್ ಕರೆಕ್ಟ್? ಯಾವ ಸ್ಟೇಟ್ಮೆಂಟ್ ಕೊಟ್ಟಿರೋ ಕೆಳಗಡೆ ಯಾವ ಸ್ಟೇಟ್ಮೆಂಟ್ ಅಲ್ಲಿ ಪ್ರಿಯಾಂಬಲ್ ಬಗ್ಗೆ ಕರೆಕ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ ಕೇಳಿದ್ದಾರೆ. ಫಸ್ಟ್ ಯಾವುದು? ಪ್ರಿಯಾಂಬಲ್ ಇಸ್ ಅ ಇನ್ಹೆರೆಂಟ್ ಸೋರ್ಸ್ ಆಫ್ ಪವರ್ ಟು ದ ಲೆಜಿಸ್ಲೇಚರ್. ಫಸ್ಟ್ ಒನ್. ಸೆಕೆಂಡ್, ಪ್ರಿಯಾಂಬಲ್ ಕೆನಾಟ್ ಬಿ ಯೂಸ್ಡ್ ಬೈ ದ ಕೋರ್ಟ್ ಟು ಇಂಟರಪ್ಟ್ ದ ಆಂಬಿಗಿಯಸ್ ಪಾರ್ಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಆಪ್ಷನ್ ಬಿ. Very good. See, actually option is neither one nor two. ಗೊತ್ತೇ ಆಗ್ತಾ ಇಲ್ಲ ಇದೇನು ಕೆನಟ್ಕ ಹೌದಲ್ವಾ ಕರೆಕ್ಟು ಪ್ರಿಯಾಂಬಲ್ ಒಂದು. ಏನು ಗೊತ್ತಾ, ನಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾನು ಪಾಲಿಟಿ ಕ್ಲಾಸಸ್ ಎಲ್ಲ ನಿಮಗೆ ಮಾಡಿದ್ರೆ ಕೆಲವ್ರು ಸ್ಟೂಡೆಂಟ್ಸ್ ಇಲ್ಲಿ ಕೂತಿರೋರ್ಗೆ ಗೊತ್ತಿರುತ್ತೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟೊಂದು ಟರ್ಮ್ ಡಿಫೈನೇ ಮಾಡಿಲ್ಲ. ಓಕೆ, ನಮಗೆ ಎಷ್ಟೊಂದು ಮೀನಿಂಗೇ ಗೊತ್ತಿಲ್ಲ. ಇಲ್ಲಿರೋ ಇವಾಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲ ಎಷ್ಟೊಂದು ವರ್ಡ್ಸ್ ಇದಾವೆಲ್ಲ ಅದ್ರ ಮೀನಿಂಗೇ ಗೊತ್ತಿಲ್ಲ. ನಾಳೆ ದಿನ ಫಾರ್ ಎಕ್ಸಾಂಪಲ್ ಆ ವರ್ಡಿಂದ ಕನ್ಫ್ಯೂಷನ್ ಆಗುತ್ತೆ ನಮಗೆ. ಆಯ್ತಾ, ಆ ವರ್ಡಿಂದ ಏನೋ ಒಂದು ಕನ್ಫ್ಯೂಷನ್ ಆದಾಗ ನಮಗೆ ಆ ವರ್ಡ್ದು ಮೀನಿಂಗ್ಗೆ ಸೋರ್ಸ್ ಯಾವ್ದು ತಗೋತೀವಿ ಗೊತ್ತಾ? ಪ್ರಿಯಾಂಬಲ್ನ ನೋಡ್ತೀವಿ. ಅದನ್ನೇ ಆ ಕೋರ್ಟು ಹೇಳಿತ್ತು. ನಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟೊಂದು ವರ್ಡ್ಸ್ ಡಿಫೈನ್ ಆಗಿಲ್ಲ. ನಮಗೆ ಏನಾದರೂ ಡೌಟ್ ಬಂದಾಗ ಅಥವಾ ಕನ್ಫ್ಯೂಷನ್ ಆದಾಗ ಯಾವ ಸೋರ್ಸ್ನ ನಾವು ರೆಫರ್ ಮಾಡಿ ಅದ್ರ ಮೇಲೆ ನಾವು ಇದನ್ನ ಕ್ಲಾರಿಟಿ ತೊಗೊಂಬಂದು ಅಥವಾ ಡೆಫಿನಿಷನ್ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಪ್ರಿಯಾಂಬಲ್. ಅದಕ್ಕೆ ನಾವು ಸೋರ್ಸ್ ಆಗಿ ಇಟ್ಕೊತೀವಿ. ಇಂಟರ್ಪ್ರಿಟ್, ಯಾವ್ದಾನ ಒಂದು ವರ್ಡ್ ಡೌಟ್ ಆಗಿದ್ರೆ ಅದನ್ನ ಯಾವ್ದ್ರಿಂದ ಇಂಟರ್ಪ್ರಿಟ್ ಮಾಡ್ತೀವಿ? ಪ್ರಿಯಾಂಬಲಿಂದ ಮಾಡ್ತೀವಿ. ನಾನು ಎಷ್ಟೊಂದು ಕ್ವಶನ್ಸ್ ಅಲ್ಲೂ ಡಿಸ್ಕಸ್ ಮಾಡಿದ್ದೀನಿ. ತುಂಬ ಎಕ್ಸ್ಟ್ರೀಮ್ ವರ್ಡ್ಸ್ನ ಡಿಲೀಟ್ ಮಾಡಿ ಇಲ್ಲಿ ಕೆನಾಟ್, ಕ್ಯಾನ್ ಬದಲು ಕೆನಾಟ್ ಹಾಕವ್ರ ಅಷ್ಟೇ. 3 ವರ್ಡ್ಸ್ ಹಾಕಿ ನಿಮ್ಮನ್ನು ಹಳ್ಳಕ್ಕೆ ತಳ್ತಾ ಇದ್ದಾರೆ. ಸೊ ಕೆನಾಟ್ ರಿಪ್ಲೇಸ್ ಮಾಡಿದ್ದಾರೆ ಅಷ್ಟೇ. ಎಲ್ಲ ವರ್ಡ್ ಅದರಲ್ಲಿ ಎಲ್ಲ ವರ್ಡ್ಸ್ ಆ ಸ್ಟೇಟ್ಮೆಂಟ್ ಅಲ್ಲಿ ಕರೆಕ್ಟ್. ಅದು ಒಂದು ವರ್ಡ್ ಇಂದ ರಿಪ್ಲೇಸ್ ಮಾಡಿದ್ದಾರೆ. ಸೊ ಈ ಪಾಲಿಟಿಯಲ್ಲಿ ನಿಮ್ಗೆ ಹೇಳಿದಾರ ಇದು ಲೈಕ್ ದ ಪ್ರಿಯಾಂಬಲ್ ಕ್ಯಾನ್ ಬಿ ಯೂಸ್ಡ್ ಬೈ ದ ಕೋರ್ಟ್ ಟು ಇಂಟರ್ಪ್ರಿಟ್ ದ ಆಂಬಿಗಿಯಸ್ ಪಾರ್ಟ್. ಆಂಬಿಗಿಯಸ್ ಪಾರ್ಟ್ ಅಂದ್ರೇನೆ ನಮಗೆ ಗೊತ್ತಿಲ್ಲದೆ ಇರೋ ವರ್ಡ್ಸ್, ಗೊತ್ತಿಲ್ಲದೆ ಇರೋ ಸ್ಟೇಟ್ಮೆಂಟ್ಸ್, ಏನಾದರೂ ಕನ್ಫ್ಯೂಷನ್ ಬಂದರೆ. ಆಂಬಿಗಿಯಸ್ ಅಂದರೆ ನಮಗೆ ಗೊತ್ತಿಲ್ಲ, ಯಾವುದೋ ಒಂದು ವೇಗಾಗಿ ಡಿಫೈನ್ ಮಾಡಿರ್ತಾರೆ. ಇವಾಗ ಗ್ರಾಮಸಭಾ ನಾನು ಹೇಳಿದ್ದೆ, ಗ್ರಾಮಸಭಾ ಡಿಫೈನ್ ಮಾಡಿದರೆ ನೀಟಾಗಿ ಗೊತ್ತಾಗಿರುತ್ತೆ. ಇದೇ ಥರ ಎಲ್ಲ ವರ್ಡ್ಸ್ ಡಿಫೈನ್ ಮಾಡಿಲ್ಲ, ನಮಗೆ ಗೊತ್ತಿಲ್ಲ, ವೇಗಾಗಿ ನಾವೇನೋ ಅನ್ಕೊತೀವಿ ಅಂತ. ಸೊ ಅದನ್ನು ನಾವೇನು ಮಾಡಬೇಕು? ಪ್ರಿಯಾಂಬಲ್ನ ನಾವು ಮತ್ತೆ ತೆಗ್ದು ನೋಡ್ತೀವಿ ಅಂತ ಕೋರ್ಟ್ ಅವರೇ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಅವರೇ ಹೇಳಿದ್ದಾರೆ. ಸೊ ಈ ಆಪ್ಷನ್ ಇಸ್ ಕರೆಕ್ಟ್ ಆ್ಯಕ್ಚುಲಿ. ಬಟ್ ಈ ವರ್ಡ್ನ ರೀಪ್ಲೇಸ್ ಮಾಡಿರೋದ್ರಿಂದ ಈ ಆಪ್ಷನ್ ರಾಂಗ್ ಆಗುತ್ತೆ. ಸೊ ಇದರಲ್ಲಿ ಪ್ರಿಯಾಂಬಲ್ ಈಸ್ ಅ ಇನ್ಹೆರೆಂಟ್ ಸೋರ್ಸ್ ಟು ದ ನೀದರ್ ಟು, ಇಟ್ಸ್ ಆ್ಯಕ್ಚುಲಿ ಓನ್ಲಿ ಒನ್. ಇನ್ಹೆರೆಂಟ್ ಸೋರ್ಸ್ ಅಂದರೆ ಇನ್ಹೆರೆಂಟ್ ಸೋರ್ಸ್ ಆಫ್ ಪವರ್ ಟು ದ ಲೆಜಿಸ್ಲೇಚರ್. I mean, sorry, not this, neither two only. Sorry, I got confused. Legislature anta kottidare. It's actually people, not legislature. Inherent source preamble legislature gidya, people gidya. ಪೀಪಲ್ಗೆ ಅಲ್ವಾ ಕೊಟ್ಟಿರೋದು, ನಾವು ನಮಗೆ ಅಲ್ವಾ ಇನ್ಹೆರೆಂಟ್ ಸೋರ್ಸ್ ಅನ್ನೋದು ನಮಗೆ ಕೊಟ್ಟಿರ್ತಾರೆ. ಸೊ ನೀದರ್ 1 nor 2 ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಇಲ್ಲಿ ಲೆಜಿಸ್ಲೇಚರ್ ವರ್ಡ್ನ ತೆಗ್ದು ಪೀಪಲ್ನ ತೆಗ್ದು ಲೆಜಿಸ್ಲೇಚರ್ ವರ್ಡ್ ಹಾಕಿದ್ದಾರೆ. ಇಲ್ಲಿ ಕ್ಯಾನ್ ಅನ್ನೋ ಬದಲು ಕೆನಾಟ್ ಹಾಕಿದ್ದಾರೆ. ಓಕೆ, ಸೊ ಬೋತ್ ದ ಆಪ್ಷನ್ಸ್ ವಿಲ್ ಬಿ ರಾಂಗ್ ಆಪ್ಷನ್. ಆಯ್ತಾ? ಇದರಲ್ಲಿ ಅದಕ್ಕೆ ಪ್ರಿಯಾಂಬಲ್ ನಾವು ಓದ್ಕೊಂತೀವಿ, ಇಷ್ಟು ಡೀಟೇಲಾಗಿ ಓದಬೇಕು. ಹೆಂಗೆ ಕೊಡ್ತಾ ಇದ್ದಾರೆ ನೋಡಿ ಕ್ವಶನ್ಸ್ನ. ನಿಮಗೆ ಇದು ನಮಗೆ ಎಷ್ಟೊಂದು ನಾವು ಸ್ಟ್ಯಾಂಡರ್ಡ್ ಬುಕ್ಕಲ್ಲೆಲ್ಲ ಇದು ಕೊಟ್ಟಿರ್ತಾರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಜಡ್ಜ್ಮೆಂಟ್ಸ್ ಕೂಡ ರೆಫರ್ ಮಾಡಬೇಕು. ನೀವು ಯಾವುದೇ ಪಾಲಿಟಿ ಚಾಪ್ಟರ್ ಓದ್ತಿರ್ಬೇಕಾದ್ರೆ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್, ಅದಕ್ಕೆ ಏನೇನು ಸಂಬಂಧ ಇದೆ ಅದನ್ನು ಕೂಡ ಓದ್ಕೊಳ್ಳಿ. ಈ ಥರ ಕೊಡ್ತಾರೆ. ಅರ್ಥ ಆಯ್ತಾ? ಅಲಾಂಗ್ ವಿತ್ ದಿಸ್ ಕರೆಂಟ್ ಅಫೇರ್ಸ್. ಆಯ್ತಾ? ಇದರಲ್ಲಿ ಗೊತ್ತಾಯ್ತಾ ಇನ್ಹೆರೆಂಟ್ ಸೋರ್ಸ್ ಟು ದ ಲೆಜಿಸ್ಲೇಚರ್. ನೆಕ್ಸ್ಟ್ ಕ್ವಶನ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಡಸ್ ದ ಟರ್ಮ್ ರಿಪಬ್ಲಿಕ್, ನಾವು ಇದನ್ನು ನೋಡಿದ್ದೀವಿ. ರಿಪಬ್ಲಿಕ್ ಅಂತ
ಈ ಲಾಸ್ಟ್ ಕ್ವೆಶನ್ ಅಲ್ಲೇ ಡಿಸ್ಕಸ್ ಮಾಡಿದ್ವಿ. ರಿಪಬ್ಲಿಕ್ ಅಂದ್ರೆ ಏನು, ಎಲೆಕ್ಟೆಡ್ ಹೆಡ್ ಇರ್ತಾರೆ, ಯಾರು ಕೂಡ ಕ್ವೀನ್ ಆರ್ ಕಿಂಗ್ ಕೆಳಗಡೆ ಇರಲ್ಲ. ಸೊ ಆಪ್ಷನ್ಸ್ ನೋಡೋದಾದ್ರೆ ಪೀಪಲ್ ಆರ್ ದ ಫೈನಲ್ ಅಥಾರಿಟಿ ಇನ್ ಆಲ್ ಮ್ಯಾಟರ್ಸ್ ಅಲ್ಲಿ ಪೀಪಲ್ ಫೈನಲ್ ಅಥಾರಿಟಿ ಇರ್ತಾರಾ? ಇಲ್ಲ. ನಾಳೆ ದಿನ ಯಾವುದೋ ಒಂದು ಬಿಲ್ ಕಳಿಸ್ಬೇಕು, ಪೀಪಲ್ ಎಲ್ಲಾರ ಡಿಸಿಷನ್ಸ್ ತಗೊಂತಾರ, ಅಡ್ವೈಸ್ ತಗೋತಾರ? ಇಲ್ಲ ಅಲ್ವಾ? ಓಕೆ. ದೇರ್ ಇಸ್ ಅ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್, ಇದು ಕರೆಕ್ಟ್ ಆಪ್ಷನ್ನೇ. ಆದರೆ ದೇರ್ ಇಸ್ ನೋ ಹೆರಿಡಿಟರಿ ರೂಲರ್ ಆ್ಯಂಡ್ ಹೆಡ್ ಆಫ್ ದ ಸ್ಟೇಟ್ ಇಸ್ ಎಲೆಕ್ಟೆಡ್. ರಿಪಬ್ಲಿಕ್ಗೆ ಕರೆಕ್ಟ್ ಮೀನಿಂಗ್ ಯಾವುದು ಅಂತ ಇದು ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಕರೆಕ್ಟು, ಬಟ್ ರಿಪಬ್ಲಿಕ್ ಸೇರಲ್ಲ ಅದು, ಆಯ್ತಾ? ನೆಕ್ಸ್ಟ್, ದ ಸ್ಟೇಟ್ ಟ್ರೀಟ್ಸ್ ಆಲ್ ರಿಲಿಜನ್ಸ್ ಈಕ್ವಲಿ, ಆಲ್ ದ ರಿಲಿಜನ್ಸ್ ಈಕ್ವಲಿ. ನೋ. ಸ್ಟೇಟ್ ಏನು ಪ್ರಾಮಿಸ್ ಮಾಡುತ್ತೆ ಅಂತ ಹೇಳಿದ್ರೆ ನಾವು ಇಂಟರ್ಫಿಯರ್ ಆಗಲ್ಲ. ಅಟ್ ದ ಸೇಮ್ ಟೈಮ್ ರಿಲಿಜಿಯಸ್ ಅಲ್ಲಿ ಏನಾದರೂ ಇಂಜಸ್ಟಿಸ್ ಆಗ್ತಿದ್ರೆ ನಾವು ಕೋರ್ಟಿಂದ ಆ ಕೇಸಸ್ನ ಡೀಲ್ ಮಾಡ್ತೀವಿ. ಆದರೆ ನಾವು ಪ್ರಾಮಿಸ್ ಮಾಡಲ್ಲ ನಿಮಗೆ ಎಲ್ಲ ರಿಲಿಜನ್ಸು ಈಕ್ವಲ್ ಆಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಆಯ್ತಾ? ಸ್ಟೇಟ್ಗೂ ನಮ್ಮಲ್ಲಿ ಸೆಕ್ಯುಲರಿಸಮ್ ಓದ್ಬೇಕಾದ್ರೂ ಕೂಡ ನೀವು ಫರ್ದರ್ ಏನು ಓದ್ಕೋಬೇಕು ಅಂದರೆ ಇಂಡಿಯನ್ ಸೆಕ್ಯುಲರ್ ಅನ್ನೋದು ಪಾಸಿಟಿವ್ ಸೆಕ್ಯುಲರ್ ಆಗಿರುತ್ತೆ, ನೆಗೆಟಿವ್ ಆಗಿರಲ್ಲ. ಫ್ರಾನ್ಸಲ್ಲಿ ಏನಂತ ಹೇಳಿದ್ರೆ ಇವಾಗ ಫ್ರಾನ್ಸಲ್ಲಿ ರಿಲಿಜಿಯಸ್ಗೆ ಸ್ಟೇಟ್ಗೆ ಸಂಬಂಧನೇ ಇಲ್ಲ. ರಿಲಿಜಿಯಸ್ ಅಲ್ಲಿ ಎಷ್ಟೇ ದೊಡ್ಡ ಜಗಳ ಆಗಲಿ ಏನೇ ಆಗಲಿ ಕೋರ್ಟ್ ಬಂದು ಇಂಟರ್ಫಿಯರ್ ಮಾಡಲ್ಲ. ನಮ್ಮಲ್ಲಿ ಹಂಗಾಗತ್ತಾ? ಇಲ್ಲ ಅಲ್ವಾ? ಇವಾಗ ನಮಗೆ ಯಾವುದಾದ್ರೂ ಒಂದು ಟೆಂಪಲ್ ಡೆಮಾಲಿಷ್ ಮಾಡಿದ್ರೆ, ಇವಾಗ ಯಾವುದೋ ಒಂದು ಟೆಂಪಲ್ನ ಒಡೆದಾಕ್ತಿದ್ದಾರೆ ಅಂತ ಅನ್ಕೊಳ್ಳಿ, ಅವ್ರು ಕೋರ್ಟ್ಗೆ ಹೋಗ್ಬೋದು ನಮ್ಮ ರಿಲಿಜನ್ಸ್ನ ನಾವು ನಮ್ಗೆ ಈ ಥರ ಅನ್ಯಾಯ ಆಗ್ತಿದೆ ಅಂತ. ಬಟ್ ಫ್ರಾನ್ಸಲ್ಲಿ ಆ ಥರ ಇಲ್ಲ. ಕೋರ್ಟ್ಗೆ ಹೋದ್ರೂ ಕೋರ್ಟ್ ಅವ್ರು ಏನಕ್ಕೂ ಅದರಲ್ಲಿ ಪವರೇ ಇಲ್ಲ ಕೋರ್ಟ್ಗೆ. ರಿಲಿಜಿಯನ್ ಅಂತ ಮ್ಯಾಟರ್ ಬಂದಾಗ ನಾವು ಇಂಟರ್ಫಿಯರ್ ಆಗಲ್ಲ ಅಂತ ಅವ್ರು ಹೇಳ್ತಾರೆ. ನಮ್ಮಲ್ಲಿ ಆ ಥರ ಇಲ್ಲ. ಅದಕ್ಕೆ ನಮ್ಮನ್ನ ಏನಂತ ಕರೀತಾರೆ? ಪಾಸಿಟಿವ್ ಸೆಕ್ಯುಲರಿಸಮ್ ಅಂತ ಕರೀತಾರೆ. ಅವ್ರದ್ದು ಏನಾಗಿರುತ್ತೆ? ನೆಗೆಟಿವ್ ಸೆಕ್ಯುಲರಿಸಮ್. ಅರ್ಥ ಆಗ್ತಾ ಇದೆಯಾ? ಓಕೆ. ನೆಕ್ಸ್ಟ್, ಇದರಲ್ಲಿ ನೋಡ್ಕೊಳ್ಳೋದಾದ್ರೆ ದೇರ್ ಇಸ್ ನೋ ಹೆರಿಡಿಟರಿ ರೂಲರ್ ಅಂದರೆ ಕಿಂಗು ಮತ್ತು ಕ್ವೀನ್ ಇರಲ್ಲ. ಪ್ಲಸ್ ಹೆಡ್ ಆಫ್ ಅ ಸ್ಟೇಟ್ ಇಸ್ ಎಲೆಕ್ಟೆಡ್. ಹೆಡ್ ಆಫ್ ಅ ಸ್ಟೇಟ್ ಯಾರಾಗಿರ್ತಾರೆ? ಎಲೆಕ್ಟೆಡ್ ಆಗಿರ್ತಾರೆ. ಓಕೆ. ನೆಕ್ಸ್ಟ್ ಕ್ವೆಶನ್, ಲಾಸ್ಟ್ ಕ್ವೆಶನ್ ಆಫ್ ದ ಡೇ. ಪ್ರಿಯಾಂಬಲ್ ಆಫ್ ಅ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಬೀನ್ ಅಮೆಂಡೆಡ್ ಹೌ ಮೆನಿ ಟೈಮ್ಸ್ ಸೋ ಫಾರ್? ಓನ್ಲಿ ಒನ್ಸ್, ಆಯ್ತಾ? ಪ್ಲೀಸ್, ಎಷ್ಟೊಂದು ಜನಕ್ಕೆ ಟ್ವೈಸ್, ಥರ್ಡ್ ಟೈಮು ಅದೆಲ್ಲ 3 ವರ್ಡ್ಸ್ ಆ್ಯಡ್ ಮಾಡಿದಾರಲ್ಲ, 3 ಟೈಮ್ಸ್ ಅಮೆಂಡ್ಮೆಂಟ್ ಆಗಿದೆ ಅಂತ ಅನ್ಕೊಂಡ್ಬಿಡ್ತಾರೆ. ನೋ, ಓನ್ಲಿ ಒನ್ಸ್. ಅದರ ರಿಲೇಟೆಡ್ ಜಡ್ಜ್ಮೆಂಟ್ಸ್ ಕೂಡ ನೋಡ್ಕೊಳ್ಳಿ. ಯಾವ ಕೋರ್ಟಲ್ಲಿ ಯಾವ ಕೇಸಲ್ಲಿ ಅಮೆಂಡ್ಮೆಂಟ್ ಮಾಡ್ಬೋದು, ಆದರೆ ಬೇಸಿಕ್ ಸ್ಟ್ರಕ್ಚರ್ನ ಡಿಸ್ಟರ್ಬ್ ಮಾಡೋಂಗಿಲ್ಲ, ಆಯಿತಾ? ಬೇಸಿಕ್ ಸ್ಟ್ರಕ್ಚರ್ ಡಿಸ್ಟರ್ಬ್ ಮಾಡೋಂಗಿಲ್ಲ. ಬಟ್ ಪ್ರಿಯಾಂಬಲ್ನ ಇವಾಗೂ ಕೂಡ ಏನಾದರೂ ಕಂಟ್ರಿಗೆ ಒಳ್ಳೇದಾಗ್ತಾ ಇದೆ ಅಥವಾ ಕಂಟ್ರಿಗೆ ಏನೋ ಪ್ರಮೋಟ್ ಮಾಡಬೇಕು, ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್ ಅಂದರೆ ಆ್ಯಡ್ ಮಾಡ್ಬೋದು, ವರ್ಡ್ಸ್ನ ಆ್ಯಡ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಪ್ರಿಯಾಂಬಲ್ ಇರೋ ವರ್ಡ್ಸಲ್ಲಿ ಇದರಿಂದ ತೊಂದರೆ ಆಗ್ತಾ ಇದೆ ದೇಶಕ್ಕೆ ಅಂತ ಅಂದರೆ ಡಿಲೀಟು ಕೂಡ ಮಾಡ್ಬೋದು. ಸೊ ಪ್ರಿಯಾಂಬಲ್ ಕ್ಯಾನ್ ಬಿ ಅಮೆಂಡೆಡ್ ಈವನ್ ನಾವು, ಆಯಿತಾ? ಆದರೆ ಬೇಸಿಕ್ ಸ್ಟ್ರಕ್ಚರ್ ಮುಟ್ಟಂಗಿಲ್ಲ ನಾವು. ಸೊ ಇದರಲ್ಲಿ ನೋಡ್ಕೊಳ್ಳೋದಾದರೆ ಓನ್ಲಿ ಒನ್ಸ್ ಮಾತ್ರ ನಾವು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ನ ಅಮೆಂಡ್ಮೆಂಟ್ ಮಾಡಿದ್ವಿ. ಓಕೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ದ preamble chapter. This was the last question for the day. So ನಾವು ಈ ಚಾಪ್ಟರ್ನ ಒಂದೇ ಸೆಷನಲ್ಲಿ ಮುಗಿಸಿದ್ದೀವಿ ಬಿಕಾಸ್ ದೇರ್ ವಾಸ್ ನೋ ಇದರಲ್ಲಿ ಫರ್ದರ್ ನಿಮಗೆ ಏನು ಕ್ವಶನ್ಸ್ ಕೇಳ್ಬೋದು ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಪ್ರಿಯಾಂಬಲಲ್ಲಿ ಎಷ್ಟು ವರ್ಡ್ಸ್ ಇದೆ ಅಂತ ಕೇಳ್ತಾರೆ, ಪ್ರಿಯಾಂಬಲಲ್ಲಿ ಮೀನಿಂಗ್ ಕೇಳ್ತಾರೆ. ಇವಾಗ ನಾವು ರಿಪಬ್ಲಿಕ್ ಮೀನಿಂಗ್ ನೋಡಿದ್ವಿ ಅಲ್ಲ, ನೆಕ್ಸ್ಟ್ ನಿಮಗೆ ಏನು ಕೇಳ್ಬೋದು ಅಂದರೆ ಸಾವರಿಂಗ್ ಮೀನಿಂಗ್ ಅಂದರೆ ಏನು ಅಂತ ಕೇಳ್ತಾರೆ, ಸೆಕ್ಯುಲರಿಸಮ್ ಮೀನಿಂಗ್ ಅಂದರೆ ಏನು ಅಂತ ಕೇಳ್ತಾರೆ, ಯಾವ ಜಡ್ಜ್ಮೆಂಟಲ್ಲಿ ಸೆಕ್ಯುಲರ್ ಇಸ್ ಅ ಬೇಸಿಕ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತಾರೆ. ಈ ಥರ ಕ್ವಶನ್ಸ್ ಕೇಳ್ಬೋದು. ಈ ಥರ ಡಿಫ್ರೆಂಟಾಗಿ ಓದ್ಕೊಳ್ಳಿ. ಓಕೆ. ದಿಸ್ ಚಾಪ್ಟರ್ ಇಸ್ ನಾಟ್ ದಟ್ ಡಿಫಿಕಲ್ಟ್, ಅಷ್ಟು ಡಿಫಿಕಲ್ಟ್ ಇಲ್ಲ ಈ ಚಾಪ್ಟರು. ಸೊ ಒಂದೇ ಸೆಷನ್ನಲ್ಲಿ ಈ ಚಾಪ್ಟರ್ನ ಮುಗಿಸ್ಬೇಕಾಗಿ ಬಂತು. ಸೊ ಫರ್ದರ್ ಮೋರ್ ನಾವು ನೆಕ್ಸ್ಟ್ ನೋಡೋದಾದರೆ ಶ್ರೀ ಗುರುಕುಲ ಅಕಾಡೆಮಿಯಲ್ಲಿ ಬ್ಯಾಚಸ್ ಸ್ಟಾರ್ಟ್ ಆಗಿದೆ, PC PSI ಬ್ಯಾಚಸ್. ಆ್ಯಂಡ್ ಈ ಎಲ್ಲ ಬ್ಯಾಚಸ್ಗೂ ನಾವು 1-on-1 ಮೆಂಟರ್ಶಿಪ್ ಕೊಡ್ತೀವಿ. ಅಲಾಂಗ್ ವಿತ್ ದ್ಯಾಟ್ ಫಿಸಿಕಲ್ ಎಕ್ಸಸೈಸ್ ಫ್ರೀಯಾಗಿ ಸಿಗುತ್ತೆ ನಿಮಗೆ. ಸೊ ನಿಮಗೆ ಏನೇ ಡೌಟ್ಸ್ ಇದ್ದರೂ ಫರ್ದರ್ ಮೋರ್ ನೀವು ಈ ಕಾಂಟ್ಯಾಕ್ಟ್ ಮಾಡಿ ನೀವು ಎನ್ಕ್ವೈರಿ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ನಮ್ಮದು ಗುರುಕುಲ ಆ್ಯಪ್ ಕೂಡ ಇದೆ, ಪ್ಲೇಸ್ಟೋರಲ್ಲಿ ನೀವು ಇನ್ಸ್ಟಾಲ್ ಮಾಡಿಕೊಂಡು ನೀವು ಅದರಲ್ಲಿಂದನೂ ಕೂಡ ಗೈಡೆನ್ಸ್ ತೊಗೋಬೋದು. ಸೊ ನೆಕ್ಸ್ಟ್ ಸೆಷನಲ್ಲಿ ನಾವು ನೆಕ್ಸ್ಟ್ ಚಾಪ್ಟರನ್ನು ಶುರು ಮಾಡೋಣ, ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ ಅಂತ ಹೇಳ್ಬಿಟ್ಟು. ಸೊ ಹೋಪ್ಫುಲಿ ದ ಸೆಷನ್ ವಾಸ್ ಹೆಲ್ಪ್ಫುಲ್ ಟು ಯು. ಥ್ಯಾಂಕ್ ಯು ಎವ್ರಿ ಒನ್. ಕರೆ ಬಂದು ಬಿಡಿ.